ಋಣಾತ್ಮಕವಾಗಿ ಚಿಂತಿಸ್ತಕ್ಕಂತಹ ವ್ಯಕ್ತಿಯೋರ್ವರುಗಳು ಯಾವ ರೀತಿಯಲ್ಲಿ ಮುಂದುವರಿತಾರೆ, ಋಣಾತ್ಮಕವಾಗಿ ಚಿಂತಿಸಿದರೆ ಅವರು ಯಾವ ರೀತಿಯಲ್ಲಿ ಮುಂದುವರಿತಾರೆ, ಅದರ ಪರಿಣಾಮಗಳು ಏನಾಗುತ್ತೆ ಅಂತನ್ನುವಂತಹ ವಿಷಯವನ್ನು ಹೇಳೋದಿಲ್ಲ. ಕಿಂತು ಧನಾತ್ಮಕವಾಗಿ ನೀನು ಯಾವ ರೀತಿ ಪ್ರಬಲನಾದರೆ ಪಾಂಡವರ ಜೊತೆಗೆ ನೀನು ಮತ್ತು ವೈರವನ್ನು ಯಾವ ರೀತಿಯಲ್ಲಿ ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅಂತನ್ನುವಂಥ ವಿಷಯ. ಇದು ತುಂಬ ಸೂಕ್ಷ್ಮವಾದಂಥದ್ದು. ಸಂಧಿಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವನು ಸಂಧಿಗೆ ಹೋಗ್ತಿರ್ತಾನೋ ಆ ಸಂಧಿಗೆ ಹೋಗುವಂತಹ ವ್ಯಕ್ತಿ ಸಾಮಾನ್ಯವಾಗಿ ರಾಜನೀತಿಯಲ್ಲಿ ನಾನು ಕಲಹ ಬೇಡ ಅಂತ ಇನ್ನೊಬ್ಬನ ಹತ್ರ ಹೋಗ್ತಿದ್ದೀನಿ ಅಂದರೆ ಜಗತ್ತೇನು ಭಾವಿಸ್ತದೆ ಅಂದರೆ ನಾನು ದುರ್ಬಲನಿರಬೇಕು ಅಂತಲೇ ಭಾವಿಸ್ತೇನೆ. ಜಗತ್ತಿನ ಸಾಮಾನ್ಯವಾಗಿರತಕ್ಕಂತಹ ಒಂದು ಪ್ರಜ್ಞಾ ಅಂತ ಇದೆ. ನಾನು ಕಲಹ ಬೇಡ ಅಂತ ದೂರ ಸರಿತಿದ್ದೀನಿ ಅಂದರೆ ಹೊಡೆದಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೇ ಇರಬೇಕು, ಅದಕ್ಕೇ ಅವನ ಮೈ ಮೇಲೆ ಬಿದ್ದರೂ ಇವನು ಹಿಂದಕ್ಕೆ ಹೋಗ್ತಿದ್ದಾನೆ ಅಂತಲೇ ಯೋಚನೆ ಮಾಡ್ತಾನೆ. ಯಾಕೆಂದರೆ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಏನಿದೆ ಅಂತಂದ್ರೆ ಮೈ ಮೇಲೆ ಬಿದ್ದು ಬರ್ತಿದ್ದಾನೆ ಅಂತಂದ್ರೆ ಅವನ ಜೊತೆಗೆ ಹೋರಾಡೋದಷ್ಟೇ, ಹೋರಾಡೋದು ಬಿಟ್ಟು ಹಿಂದೆ ಯಾಕೆ ಸರಿತಿದ್ದಾನೆ. ನೀತಿಯನ್ನು ತಿಳಿದವರು ಎಲ್ಲರೂ ಇರೋದಿಲ್ಲ, ಎಲ್ಲವನ್ನೂ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ ಅಂತ ಒಂದು ಮಾತಿದೆ. ಎಲ್ಲನೂ ಬಲ್ಲವರು ಇರೋದಿಲ್ಲ ಜಗತ್ತಿನಲ್ಲಿ. ಏನಂತಂದರೆ ಸಾಮಾಜಿಕವಾದಂತಹ ಒಂದು ಪ್ರಜ್ಞಾದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸಾಮಾನ್ಯಕಾರಣನೇ ತಮ್ಮ ವಿಚಾರವನ್ನು ಹರಿಬಿಡ್ತಿರ್ತಾರೆ ಹೊರತಾಗಿ ಯಾರು ಸೂಕ್ಷ್ಮವಾಗಿ ವಿಷಯವನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಸಂಧಿಯನ್ನು ಮಾಡಿಕೊಳ್ಳಿಕ್ಕೆ ಹೊರಟರು ಅಂತಂದರೆ ಯಾವನ ಸಂಧಿ ಮಾಡಿಕೊಳ್ಳಿಕ್ಕೆ ಹೊರಡ್ತಿದ್ದಾನೋ ಅವನಿಗೆ ಆ ಕಾಲದಲ್ಲಿ ಹೋರಾಡಲಿಕ್ಕೆ ಒಂದೋ ಸಾಮರ್ಥ್ಯ ಸಾಲದೇ ಇರಬೇಕು, ಅಥವಾ ಇನ್ಯಾವುದೋ ವಿಧವಾಗಿರತಕ್ಕಂತಹ ಕಷ್ಟಕ್ಲೇಶಗಳು ಬಂದಿರಬೇಕು, ಅಥವಾ ಪ್ರತಿಪಕ್ಷಿ ಬಲಿಷ್ಠನಾಗಿ ಇರೋದು ಅವನ ತಿಳುವಳಿಕೆಗೆ ಬಂದಿದ್ದರೆ ಆಗ ಸಂಧಿಗೆ ಮುಂದೆ ಬರತಕ್ಕಂಥವನು ಸಾಮಾನ್ಯವಾಗಿ ದುರ್ಬಲನಾಗಿರ್ತಾನೆ ಅಂತ ಯೋಚನೆ ಮಾಡ್ತಾರೆ. ಸಂಧಿ ಅಂದರೆ ಒಪ್ಪಂದವನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಯಾರು ಮೊದಲೇ ಹೆಜ್ಜೆ ಇಡ್ತಾರಲ್ಲ ಅವರನ್ನು ಸಾಮಾನ್ಯವಾಗಿ ಜಗತ್ತು ಈ ರೀತಿ ಪರಿಭಾವಿಸ್ತಾರೆ. ಅದೇ ರೀತಿಯಲ್ಲಿ ಸಂಧಿಗೆ ಒಡಂಬಡುವಂಥವನು ಕೂಡ ತಾನೇನು ಯೋಚನೆ ಮಾಡ್ತಾನೆ ಅಂತಂದರೆ ಅವನಿಗೂ ನಾನಾ ಮಾರ್ಗಗಳಿದ್ದಾವೆ. ಇವನು ಸಂಧಿಗೋಸ್ಕರವಾಗಿ ಬರ್ತಿದ್ದಾನೆ ಅಂದರೆ ಈಗ ಇವನ ಜೊತೆಗೆ ಸಂಧಿಯನ್ನು ನಿರಾಕರಣೆ ಮಾಡಬೇಕು ಅಥವಾ ಸಂಧಿಯನ್ನು ಒಪ್ಕೊಳ್ಬೇಕು. ಎರಡೆರಡು ಮಾರ್ಗಗಳು ಪ್ರತ್ಯೇಕವಾಗಿ ತೆಗಿತಾ ಹೋಗ್ತವೆ. ಒಂದು ವೇಳೆ ಒಡಂಬಟ್ರ ಲಾಭ ಏನು ಅಂದರೆ ಇವನ ಜೊತೆಗೆ ಸಂಧಿಯನ್ನು ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ಲಾಭ ಏನು, ಸಂಧಿಯನ್ನು ತಿರಸ್ಕಾರ ಮಾಡಿದರೆ ಆಗುವಂತಹ ನಷ್ಟ ಏನು, ಇದನ್ನು ಅವನು ಏನು ಮಾಡಬೇಕಾಗ್ತದೆ ಅಂದರೆ ಸ್ವಯಂ ವಿಷಯ ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಕೃಪಾಚಾರ್ಯರು ಏನು ಹೇಳ್ತಿದ್ದಾರೆ ಅಂತಂದರೆ ನಿನ್ನ ಜೊತೆಗೆ ಪಾಂಡವರು ಯುದ್ಧವನ್ನು ಮಾಡಲಿ ಅಥವಾ ಪಾಂಡವರು ಸಂಧಿಯನ್ನು ಮಾಡಿಕೊಳ್ಳಿ, ಉಭಯಥಾಪಿ ನೀನು ದುರ್ಬಲನಿದ್ದಿ ಅಂದರೆ ಸಂಧಿಗೆ ನೀವು ಹೋಗತಕ್ಕಂತಹ ಸಂದರ್ಭದಲ್ಲಿ ನಿನ್ನ ಸ್ಥಾನಮಾನಗಳೇ ಬೇರೆ. ನೀನು ದುರ್ಬಲನಾಗಿಬಿಟ್ಟು ನೀನಾಗಿ ಸಂಧಿಗೆ ಹೋದರೂ ಅಥವಾ ಅವರಾಗಿ ಸಂಧಿಗೆ ಬಂದಾಗಲೂ ಕೂಡ ನೀವು ಒಪ್ಕೊಳ್ಳುವಂತಹ ಪ್ರಸಂಗ ಬಂದರೆ ಆಗ ನಿನ್ನ ಸ್ಥಾನಮಾನಗಳೇ ಬೇರೆ. ನೀನು ಪ್ರಬಲನಾಗಿದ್ದರೆ ಅವರು ಸಂಧಿಗೆ ಬಂದರೆ ಆಗ ನೀನು ಒಪ್ಕೊಳ್ಬೇಕೇ ಬಿಡಬೇಕೇ ಅಂತನ್ನುವಂತಹ ಸಂದರ್ಭದಲ್ಲಿ ನೀನು ಯೋಚನೆ ಮಾಡತಕ್ಕಂತಹ ರೀತಿಯೇ ಬೇರೆ. ಎರಡೂ ಪಕ್ಷದಲ್ಲಿಯೂ ಕೂಡ ನೀನು ಸಂಧಿಯನ್ನು ಒಪ್ಪು ಅಥವಾ ತಿರಸ್ಕಾರ ಮಾಡು, ಎರಡೂ ಪಕ್ಷದಲ್ಲಿ ನೀನು ಪ್ರಬಲನಾಗೋದಂತೂ ಅವಶ್ಯಕ. ನೀ ಸಂಧಿಯನ್ನು ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀ ಪ್ರಬಲನಾಗಿದ್ದರೂ ಸಂಧಿಯನ್ನು ಒಪ್ಕೊಂಡು ಅಂತಂದರೆ ಆಗ ನಿನಗೆ ಆಯ್ಕೆಗಳು ಎರಡಿರಬೇಕಾದ್ರೆ ತುಂಬ ನಿಪುಣತರವಾಗಿ ಯೋಚನೆ ಮಾಡ್ತಿ. ಏನಂತಂದರೆ ಪಾಂಡವರ ಜೊತೆಗೆ ನಾನು ಸಂಧಿಯನ್ನು ಮಾಡಿಕೊಂಡ್ರೆ ನನಗಾಗುವಂತಹ ಲಾಭ ಏನು, ಬಿಟ್ಟರೆ ನನಗೆ ಆಗಬಹುದಾದಂತಹ ನಷ್ಟ ಏನು ಅಂತ ಯೋಚನೆ ಮಾಡಿ. ಹಾಗೆಯೇ ಒಂದು ವೇಳೆ ನೀನು ದುರ್ಬಲನಾಗಿ ಬಿಟ್ಟು ಅಂದರೆ ನಿನಗೆ ಆಯ್ಕೆಗಳಿಗೆ ಅವಕಾಶ ಇರೋದಿಲ್ಲ. ಮನುಷ್ಯ ತಾನು ಪ್ರಬಲನಾದಾಗ ಆಯ್ಕೆಗೆ ಅವಕಾಶ ಇರ್ತದೆ ಹೊರತು ತಾನು ದುರ್ಬಲನಾದಾಗ ಅವಕಾಶಗಳಿರೋದಿಲ್ಲ. ದುರ್ಬಲನಾದಾಗ ಅವನು ಕೇವಲ ಬೇರೆಯವರು ತುಳಿಯೋದನ್ನು ತಪ್ಪಿಸ್ಕೊಳ್ಳೋದನ್ನು ಮಾತ್ರ ಯೋಚನೆ ಮಾಡ್ಬೋದೇ ಹೊರತಾಗಿ ಅವನಿಗೆ ಪ್ರಬಲವಾಗಿ ಮತ್ತೆ ತಿರ್ಗ ಅವನ ಮೇಲೆ ಮುಗಿಬೀಳತಕ್ಕಂತಹ ಅವಕಾಶ ಅನ್ನೋದು ಸ್ವಯಂ ತಾನೇ ಏನು ಮಾಡಿಬಿಟ್ಟಿರ್ತಾನೆ, ತಾನು ದುರ್ಬಲನಾದದ್ದರಿಂದಾಗಿ ಆ ಬಾಗಿಲನ್ನು ಹಾಕ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕಾಗಿ ಸಂಧಿಯೇ ಆಗಲಿ ಯುದ್ಧವೇ ಆಗಲಿ ಉಭಯಥಾಪಿ ನೀನೇನು ಮಾಡು ಅಂದರೆ ನಿನ್ನ ಸೈನ್ಯ ಬಲವನ್ನು, ಮಿತ್ರ ಬಲವನ್ನು, ಪದಾತಿ ಬಲವನ್ನು ಮತ್ತು ಹಾಗೂ ಹಿತೈಷಿಗಳ ವರ್ಗವನ್ನು ನೀನು ಹೆಚ್ಚು ಮಾಡಿಕೊಂಡು ಆನಂತರದಲ್ಲಿ ಹೆಜ್ಜೆ ಇಡೋದು ಸೂಕ್ತ ಅಂತ ಅನ್ನಿಸ್ತದೆ ಅಂತ ಇಷ್ಟು ವಿಷಯವನ್ನು ಅವರೇನು ಮಾಡಿದರು ಅಂತಂದರೆ ಹೇಳಿದರು. ಇದನ್ನು ಹೇಳಿದ ನಂತರದಲ್ಲಿ ಇಷ್ಟು ಕೃಪಾಚಾರ್ಯರು ಹೇಳುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ.
ಸಾಮ್ನಾ ದಾನೇನ ಭೇದೇನ ದಂಡೇನ ಬಲಿಕರ್ಮಣ ಯಥಾಕಾಲಂ ಮನುಷ್ಯೇಂದ್ರ ಚಿರಂ ಸುಖ ಮವಾಪ್ಸ್ಯಸಿ. ವಾಸ್ತವದಲ್ಲಿ ನಮ್ಮ ಹತ್ತಿರದಲ್ಲಿ ಎಷ್ಟು ಪದಾರ್ಥಗಳು ಇದ್ದಾವೆ ಅಂತನ್ನೋದು ಕೆಲವಾರು ಸಾರಿ ಏನಾಗೋದಿಲ್ಲ ಅಂದರೆ ಕೌಂಟಿಗೆ ಬರೋದಿಲ್ಲ. ನಮ್ಮ ಹತ್ರ ಇದ್ದ ಪದಾರ್ಥಗಳನ್ನು ನಾವು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಉಪಯೋಗಿಸ್ಕೊಳ್ತೀವಿ ಅಂತನ್ನೋದರ ಮೇಲೆ ಆ ಪದಾರ್ಥಗಳು ಇದ್ದದ್ದು ಇಲ್ಲದೆ ಇದ್ದದ್ದು ಅಂತನ್ನೋದು ಕೌಂಟಿಗೆ ಬರುತ್ತೆ. ಪದಾರ್ಥ ಇಲ್ಲದೇ ನಾವು ಬಳಸ್ತಕ್ಕಂತಹ ಸಮಸ್ಯೆ ಇರೋದು ಬೇರೆ, ಪದಾರ್ಥ ಇದ್ದು ಬಳಸುವಂತಹ ಬುದ್ಧಿವಂತಿಕೆ ಇಲ್ಲದೇ ನಾವು ಬಳಸದೇ ಇರುವಂತಹ ಸಮಸ್ಯೆ ಬೇರೆ. ಎರಡು ಬೇರೆ ಬೇರೆ ಇದೆ. ಒಬ್ಬ ರಾಜನಾಗಿರ್ತಕ್ಕಂಥವನಿಗೆ ತನ್ನ ಹತ್ರ ಸಾಕಷ್ಟು ಸಾಮರ್ಥ್ಯ ಇದ್ದು ಆ ಸಾಮರ್ಥ್ಯದ ಅರಿವು ಕೂಡ ತನಗಿದ್ದರೆ ಆಗ ಅವನಿಗೆ ಆಯ್ಕೆಗಳಿಗೆ ಭೂಯಿಷ್ಠವಾದ ಅವಕಾಶ ಇರುತ್ತೆ, ಸಾಕಷ್ಟು ಅವಕಾಶಗಳಿರ್ತದೆ. ಯಾವ ಕೆಲಸವನ್ನು ಮೊದಲು ಮಾಡ್ಬೋದು, ಯಾವ ಕೆಲಸ ಆಮೇಲೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಆಯ್ಕೆಗೆ ಅವಕಾಶ ಇರ್ತದೆ, ಸಾಮರ್ಥ್ಯ ಇರ್ತದೆ, ಕಾಲ ಅವನಿಗೆ ಅನುಕೂಲವಾಗುತ್ತದೆ. ಯಾಕೆ? ಸಾಮರ್ಥ್ಯ ಇದ್ದಿದೆ. ಅಸಾಮರ್ಥ್ಯ ಇತ್ತು ಅಂತಂದರೆ ಆಗ ಅವನಿಗೆ ಕಾಲ ಅನುಕೂಲ ಆಗೋದಿಲ್ಲ. ಯಾಕೆಂದರೆ ಅವ ಏನು ಮಾಡ್ಕೋಬೇಕಾಗ್ತದೆ ಅಂದರೆ ಅಸಾಮರ್ಥ್ಯ ಪ್ರಯುಕ್ತವಾಗಿ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೋಬೇಕಾಗ್ತದೆ. ಅಂದರೆ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೇ ಹೆಚ್ಚು ಏಕಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಯಥಾಕಾಲಂ ಮನುಷ್ಯೇಂದ್ರ ಚಿರಂ ಸುಖಮವಾಪ್ಸ್ಯಸಿ. ನೀನು ಸುಖವನ್ನು ಹೊಂದಬೇಕು ಅಂತಂದರೆ ಕಾಲಕ್ಕೆ ತಕ್ಕ ಹಾಗೆ ಏನು ಮಾಡಬೇಕು ಅಂದರೆ ನೀನು ಏನು ಮಾಡಬೇಕು, ನಿನ್ನ ನೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ. ಎಲ್ಲಿ ಸಾಮದಿಂದಲೇ ಕೆಲಸ ಆಗ್ತದೋ ಅಲ್ಲಿ ದಂಡವನ್ನು ಉಪಯೋಗಿಸೋದು ಮೂರ್ಖತನ. ಎಲ್ಲಿ ದಂಡದಿಂದಲೇ ಕೆಲಸ ಆಗ್ತದೋ ಅಲ್ಲಿ ಸಾಮವನ್ನು ಬಳಸಿದರೆ ಕಾಲಹರಣ ಆಗ್ತದೆ. ಎರಡಕ್ಕೂ ವ್ಯತ್ಯಾಸ ಇದೆ. ಉಗುರಿನಿಂದ ಹೋಗೋದಕ್ಕೆ ಕೊಡಲಿಯನ್ನು ತಗೊಳ್ಳೋದು ಹೆಂಗೆ ಮೂರ್ಖತನನೋ, ಕೊಡಲಿಯಿಂದಲೇ ಕಡಿಬೇಕಾಗಿರತಕ್ಕಂತಹ ಮರವನ್ನು ಉಗುರಿನಿಂದ ಕೆದರಿ ನಾಶ ಮಾಡ್ತೀನಿ ಅಂತಂದ್ರೆ ಒಂದು ಯುಗ ಬೇಕಾಗ್ತದೆ. ನಾಶ ಆಗೋದಿಲ್ಲ ಅಂತಲ್ಲ, ಉಗುರಿನಿಂದ ನೀವು. ಯಾಕೆಂದರೆ ಗುಣೋಪ್ಯತ್ತಿ ಮಹಾವೃಕ್ಷಂ ಪಶ್ಯಭ್ಯಾಸ ನಿರಂತರಂ ಅಂತಂತಾರಲ್ಲ. ಗುಣ ಅಂತಂದರೆ ಈ ಗೆದ್ದಲು ಬರ್ತದೆ ನೋಡ್ರಿ. ಆ ಗೆದ್ದಲು ಏನು ಮಾಡ್ತದೆ ಅಂತಂದರೆ ಒಂದು ಮರವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಟೊಳ್ಳು ಮಾಡ್ತದೆ. ಆದರೆ ಟೊಳ್ಳು ಮಾಡಲಿಕ್ಕೆ ತಗೊಳ್ತಕ್ಕಂತಹ ಕಾಲಾವಧಿ ಮಾತ್ರ ಸುದೀರ್ಘವಾದದ್ದು. ನಿಮ್ಮ ಕೈಯಲ್ಲಿ ಒಂದು ಕೊಡ್ಲಿ ಇದ್ದರೆ ನೀವು ಕೇವಲ ಕೆಲವಾರು ನಿಮಿಷಗಳಲ್ಲಿ ಕಡ್ದು ಹಾಕಬಹುದಾಗಿರ್ತಕ್ಕಂತಹ ಮರವನ್ನು ಅದು ಏನು ಮಾಡ್ತದೆ ಅಂದರೆ ನಿರಂತರ ಅಭ್ಯಾಸವನ್ನು ಮಾಡಿ ವರ್ಷಗಟ್ಟಲೆ ಸಮಯ ತಗೊಂಡು ಅದೂ ಕೂಡ ಏನು ಮಾಡ್ತದೆ, ಮರವನ್ನು ನಾಶ ಮಾಡ್ತದೆ. ಆದರೆ ತತ್ಕ್ಷಣದಲ್ಲ, ತುಂಬ ಸಮಯ ಬೇಕಾಗ್ತದೆ. ಅದರಿಂದಾಗಿ ದಂಡವನ್ನು ಬಳಸಬೇಕಾದಲ್ಲಿ ಸಾಮವನ್ನು ಬಳಸೋದು ಅಂತನ್ನೋದು ಕಾಲಹರಣಕ್ಕೆ ಕಾರಣ ಆಗ್ತದೆ. ಸಾಮೋಪಾಯದಿಂದ ಯಾವ ಕೆಲಸ ಆಗ್ತದೋ ಅಲ್ಲಿ ದಂಡವನ್ನು ವಿನಿಯೋಗ ಮಾಡಿದರೆ ಸಾಮರ್ಥ್ಯ ಅಂತನ್ನೋದು ಸುಮ್ಮನೆ ಅಪ್ರಯೋಜಕವಾಗಿ ಅದೇನಾಗ್ತದೆ, ಹಾಳಾಗ್ತದೆ. ಅದರಿಂದ ವಿವೇಕ ಬೇಕು. ಎಲ್ಲಿ ಯಾವುದನ್ನು ಬಳಕೆ ಮಾಡಿದರೆ ಸೂಕ್ತ, ಯಾವುದನ್ನು ಬಳಸದೇ ಹೋದರೆ ಪದಾರ್ಥವೂ ನಷ್ಟ, ಕಾಲವೂ ಹರಣ, ಸಾಮರ್ಥ್ಯವೂ ಇಲ್ಲ, ಕೆಲಸವೂ ಹಾಳಾಗ್ತದೆ. ಹೀಗೆ ಏನಪ್ಪ ಅಂತಂದರೆ ಪ್ರತಿಯೊಂದನ್ನು ವಿವೇಕ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆದ್ದರಿಂದ ನಿನ್ನ ಹತ್ತಿರ ಇರುವಂತಹ ಎಲ್ಲ ಪದಾರ್ಥವನ್ನು ಒಗ್ಗೂಡಿಸಿಕೋ. ವೈರವನ್ನು ಮಾಡಬೇಕು ಅಂತಂದ್ರೂ ನೀನು ಸಮರ್ಥನಾಗಬೇಕು, ಸಂಧಿಯನ್ನು ಮಾಡ್ಕೋಬೇಕು ಅಂದ್ರೂ ಕೂಡ ನೀ ಸಮರ್ಥನಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಇಷ್ಟು ಅವರು ಏನು ಮಾಡಿದರು, ಹೇಳಿದರು. ಇದನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನರನ್ನು ನೀವು ಉದಾಸೀನ ಮಾಡಿರ್ತಿ, ಅವರನ್ನು ಒಲಿಸ್ಕೋ. ಹಿಂದೆ ಯಾವುದೋ ರಾಜಕೀಯ ಪ್ರಸಂಗಗಳಲ್ಲಿ ಹಲವರನ್ನು, ಈಗ ನಿನಗೇನೋ ಕಾರ್ಯಗೌರವ ಇದೆ, ಹಿಂದಕ್ಕೆ ನೀನು ಅವ್ರ ಹತ್ರ ಏನೂ ಕೆಲಸ ಆಗೋದಿಲ್ಲ ಅಂತ ಹೇಳಿ ನೀನು ಯಾರ್ಯಾರನ್ನು ಬಿಟ್ಟುಬಿಟ್ಟಿದ್ದಿ, ಉದಾಸೀನ ಮಾಡಿದ್ದಿ. ಈಗ ಅವರನ್ನು ಪುನಃ ನೀನು ವಿಶ್ವಾಸಕ್ಕೆ ತಗೊಳ್ಬೇಕು ಅಂತಂದರೆ ನೀ ಅವರನ್ನು ದಾನಮಾನಾದಿಗಳಿಂದ ಸಂತೋಷಪಡಿಸಿ ನೀವು ನನ್ನ ಪಕ್ಷದಲ್ಲಿ ಇರಬೇಕು ಅಂತನ್ನುವ ರೀತಿಯಲ್ಲಿ ಅವರು ನಿಮ್ಮ ಪಕ್ಷದಲ್ಲಿ ಇರೋ ಹಾಗೆ ಅವರ ಮನಸ್ಸನ್ನು ಒಲಿಸ್ಬೇಕಾಗ್ತದೆ. ನಾನು ಹೇಳಿದ್ನಲ್ಲ ನಿನ್ನೆನೆ, ಏನಂತಂದರೆ ಪ್ರಬಲನಾಗಿದ್ದು ಒಬ್ಬ ವ್ಯಕ್ತಿ ನಿನಗೆ ಸಹಾಯ ಮಾಡದೇ ಇರತಕ್ಕಂತಹ ಪ್ರಸಂಗನೂ ಇದೆ. ದುರ್ಬಲನಾಗಿದ್ದು ನಿನ್ನ ಪಕ್ಷಕ್ಕೆ ಬಂದು ಯಥೇಚ್ಛವಾಗಿ ವಿಜೃಂಭಿಸಿ ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಅವನು ನಿನಗೆ ಸಹಾಯ ಮಾಡುವಂತಹ ಪ್ರಸಂಗವೂ ಇದೆ. ಜಗತ್ತಿನಲ್ಲಿ ಅನೇಕ ಕ್ರಮದ ಜನರುಗಳಿದ್ದಾರೆ. ಯಾಕೆ ಅಂತಂದರೆ 5 ಬೆರಳು ಯಾವ ರೀತಿ ಒಂದೇ ರೀತಿಯಲ್ಲಿ ಇಲ್ಲವೋ, ಸಾಮರ್ಥ್ಯ ಇದ್ದು ಸಹಾಯ ಮಾಡಿದವಂತಹ ಮನಸ್ಥಿತಿ ಇಲ್ಲದೇ ಇದ್ದವರಿದ್ದಾರೆ, ಸಾಮರ್ಥ್ಯ ಇಲ್ಲದೇ ಸಹಾಯವನ್ನು ಮಾಡೋ ಮನಸ್ಥಿತಿಯವರಿದ್ದಾರೆ, ಸಾಮರ್ಥ್ಯವೂ ಇಲ್ಲ ಸಹಾಯವೂ ಮಾಡೋದಿಲ್ಲ ಅಂತನ್ನೋರಿದ್ದಾರೆ. ಅವರನ್ನು ಹೆದರಿಸಿ ಮಾಡಿಸ್ಕೋಬೇಕಾಗುತ್ತೆ. ಯಾರಿಗೆ ಸಾಮರ್ಥ್ಯವೂ ಇಲ್ಲ, ಸಹಾಯ ಮಾಡೋ ಮನಸ್ಸಿಲ್ಲ, ಅವರನ್ನು ಸಹಾಯ ಮಾಡೋ ಹಾಗೆ ಮಾಡ್ಕೋಬೇಕು. ಸಾಮರ್ಥ್ಯವನ್ನು ತುಂಬಲಿಕ್ಕಾಗೋದಿಲ್ಲ, ಆದರೆ ಸಹಾಯ ಮಾಡುವಂತಹ ಪರಿಸ್ಥಿತಿ ಅವ್ರಿಗೆ ಬರಬೇಕು ಅಂದರೆ ಅವರಿಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಇವೆಲ್ಲ ಇದೆ ನೀತಿಯಲ್ಲಿ.
ಎಷ್ಟರ ಮಟ್ಟಿಗಿದೆ ಇದೆಲ್ಲ ಅಂತಂದರೆ ನಿಮಗೆ ಹೇಳಬೇಕು ಅಂದರೆ 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡಿರೋದು ಅಂತ ಎಲ್ರಿಗೂ ಸಾಮಾನ್ಯವಾಗಿ ಪ್ರಸಿದ್ಧಿ ಇದೆ. ಆದರೆ ಈ ಸಂಖ್ಯಾಬಲ ಕಡಿಮೆ ಆಗದೆ ಇರೋ ಹಂಗೆ ದುರ್ಯೋಧನ ನೋಡ್ಕೊಳ್ತಿದ್ದಂತೆ. ಯೋಚನೆ ಮಾಡಿ, ಈ ಸಂಖ್ಯಾಬಲ ಕಡಿಮೆ ಆಗಿಲ್ಲ. ಹೇಗೆ ಸಾಧ್ಯ? ಎಣಸವರು ದಿನನಿತ್ಯ ಸಾಯ್ತಾನೆ ಇದ್ರಲ್ಲ, ಸತ್ರೂ ಕೂಡ ಮತ್ತು ಸಂಖ್ಯಾಬಲ ಕಡಿಮೆ ಆಗದೆ ಇರೋ ಹಂಗೆ ಹೆಂಗೆ ನಿರ್ವಹಣೆ ಮಾಡ್ತಿದ್ದ? ಸಮಸ್ಯೆ ಅಲ್ವ ಇದು? ಹೇಗೆ ಮಾಡ್ತಿದ್ದ ಅಂತಂದರೆ ಬಹಳ ವಿಚಿತ್ರವಾಗಿರುವಂತಹದ್ದು ದುರ್ಯೋಧನನ ರಣನೀತಿಗಳನ್ನು ಹೇಳ್ತಿದ್ದಾನೆ. ಹಸ್ತಿನಾವತಿಯಿಂದ ಯಾರಾದರೂ ಕೂಡ ತಮ್ಮ ವರ್ಗದವರು ಬದುಕಿದಾರಿಯೇ ಸತ್ತಿದಾರಿಯೇ ಅಂತ ಕುರುಕ್ಷೇತ್ರಕ್ಕೆ ನೋಡ್ಲಿಕ್ಕೆ ಬಂದರೆ ಅವ್ರನ್ನ ಮರಳಿ ಕಳಿಸ್ತಿರ್ಲಿಲ್ಲ ಅಂತ. ಅವ್ರನ್ನ ಮರಳಿ ಕಳಿಸ್ತಿರ್ಲಿಲ್ಲ. ನಿಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ಸೋದರ ಮಾವನೋ ಅಣ್ಣನೋ ತಮ್ಮನೋ ಯಾವನೋ ಒಬ್ಬನು ಯುದ್ಧ ಆಡ್ಲಿಕ್ಕೆ ಬಂದಿದ್ದಾನಲ್ವಾ, ಅವರು ಯುದ್ಧ ಆಡ್ಲಿಕ್ಕೆ ಬಂದಿದ್ದಾರೋ ಇಲ್ಲೋ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಅಂದರೆ ಇದೇ ಸೈನ್ಯದ ಸಮೂಹದಲ್ಲಿ ಎಲ್ಲೋ ಒಂದು ಕಡೆ ಇರ್ತಾರೆ. ನೀ ಅವರನ್ನು ಹುಡುಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡ, ಅವ್ರು ನಿನಗೆ ಸಿಗ್ತಾರೆ, ಅಲ್ಲಿ ತನಕ ಯುದ್ಧ ಮಾಡ್ತೀವಿ ಅಂದರೆ ಹುಡುಕ್ಲಿಕ್ಕೆ ಬಂದವನು ಈ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ಟ ಅಂತಂದರೆ ಸಂಖ್ಯಾಬಲ ಕಡಿಮೆ ಹೆಂಗಾಗಬೇಕು? ಹೀಗೆ ಏನು ಮಾಡ್ತಿದ್ದ ಅಂತಂದರೆ ಹೀಗೆಲ್ಲ ಅನರ್ಥಗಳನ್ನೆಲ್ಲ ಮಾಡಿದ್ದಾನೆ ದುರ್ಯೋಧನ. ಯಾಕೆ ಅಂದರೆ ಅಲ್ಲೊಂದು ನೀತಿ ಇದೆ. ಏನಂತಂದರೆ ಪರನಿಗೆ ನನ್ನ ಸಂಖ್ಯಾಬಲ ಕಡಿಮೆ ಆಗಿದೆ ಅಂತ ಗೊತ್ತಾದರೆ ಅವನ ಮೇಲೆ ವಿಜೃಂಭಿಸ್ಬೋದು ಇನ್ನೂ ಜೋರಾಗಿ. ಹಂಗೆ ವಿಜೃಂಭಿಸಬಾರ್ದು ಅಂದರೆ ಇದ್ದ ಸಂಖ್ಯಾಬಲ ಅದೇ ರೀತಿಯಲ್ಲಿ ಅದು ಮೇಂಟೈನ್ ಆಗ್ತಾ ಹೋಗ್ಬೇಕು ಅಂತಂದರೆ ಅದನ್ನು ಅನುಕೂಲಕರವಾಗಿ ಮಾಡ್ಬೋದಲ್ಲ. ದುರ್ಯೋಧನಕ್ಕಿಂತ ಕುನೀತಿಗಳು ಸಾಕಷ್ಟಿದ್ದಾವೆ. ನಾನಾ ರೀತಿಯ ಮಾರ್ಗೋಪಾಯಗಳಿಂದಾಗಿ ಏನು ಮಾಡ್ತಾನೆ ಅಂತಂದರೆ 11 ಅಕ್ಷೋಹಿಣಿ ಸೈನ್ಯವನ್ನು ಸಂಪಾದನೆ ಮಾಡ್ಕೊತಾನೆ. ಏನು ಸುಲಭದಲ್ಲಿ ಪಾಂಡವರಂತಹ ಮಹಾತ್ಮರ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಹೀನಬಲನಾಗಿ ದುರ್ಯೋಧನ ಯುದ್ಧ ಮಾಡಲಿಕ್ಕೆ ಹೋದ ಅಂತಂದರೆ ಒಂದೇ ದಿವಸಕ್ಕೆ ಯುದ್ಧ ಮುಗಿದೋಗ್ಬಿಡ್ತದೆ. ಅವನು ತುಂಬ ಪ್ರಬಲನಾಗಿ ವಿಜೃಂಭಿಸಿ ಸಾಮರ್ಥ್ಯವನ್ನಿಟ್ಟುಕೊಂಡು ಬಲವನ್ನು ಸಂಗ್ರಹಣೆ ಮಾಡಿಕೊಂಡು ಮಿತ್ರರುಗಳ ದಂಡನ್ನು ಕಟ್ಟಿಕೊಂಡು ಸೈನ್ಯ ಸಂಗ್ರಹಣೆ ಮಾಡಿಕೊಂಡು ಪೂರ್ವೋತ್ತರ ಉಚಿತವಾಗಿರತಕ್ಕಂಥ ಯೋಜನೆಗಳನ್ನು ಮಾಡಿಕೊಂಡು ದಾನಮಾನಾದಿಗಳನ್ನು ಜನರನ್ನು ವಶೀಕರಣದಲ್ಲಿ ಇಟ್ಟುಕೊಂಡು ಅವರೆಲ್ಲರೂ ಕೂಡ ಇವನಿಗೋಸ್ಕರವಾಗಿ ದುಡಿಯೋ ಹಾಗೆ ಮಾಡಿಕೊಂಡು ಇವನೇನು ಮಾಡಬೇಕು? ಯುದ್ಧರಂಗಕ್ಕೆ ಇಳಿಬೇಕು. ಇಷ್ಟನ್ನೂ ಎಲ್ಲಿಯೂ ಕೂಡ ಆ ಉಪಾಯವನ್ನು ಮಾಡೋದ್ರಾಗಲಾಗಲಿ ಅಥವಾ ಮಾಡಿದಂತಹ ಉಪಾಯವನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಸಂಗದಲ್ಲಾಗಲಿ ಎಲ್ಲೂ ಎಡುವುದೇನೆ ಇದನ್ನು ದುರ್ಯೋಧನ ಮಾಡ್ತಾ ಹೋಗ್ತಾನೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನ್ಯಾಯೇನ ಅನನ್ಯ ಬಲಿನಃ ಬಲಾಚ್ಚ ಅನನ್ಯ ದುರುಹೃತಃ ಸಾಂತ್ವಯಿತ್ವಾ ಚ ಮಿತ್ರಾಣಿ ಹೀನ ಸ್ವಬಲವಾಹನೈ ಸ್ವಕೋಶ ಬಲಸಮೃದ್ಧ ಸರ್ವಾಂ ಸಿದ್ಧಿಂ ಅವಾಪ್ಸಿಸಿ. ಕೆಲವರನ್ನು ನ್ಯಾಯದ ಮಾರ್ಗದಲ್ಲಿ ತಾನಿದ್ದೀನಿ ಅಂತ ಹೇಳಿ ನಂಬಿಸ್ತಿದ್ದ, ಕೆಲವರಿಗೆ ಅನ್ಯಾಯದಿಂದ ಹೆದರಿಸಿಬಿಟ್ಟು ಕೆಲಸ ಮಾಡಿಸ್ಕೊಂಡಿದ್ದ, ಕೆಲವರಿಗೆ ದಾನಗಳನ್ನು ಕೊಟ್ಟು ಅಂದರೆ ಅವರಿಗೆ ಬೇಕಾದದ್ದನ್ನು ಕೊಟ್ಟು ವಶದಲ್ಲಿ ಇಟ್ಕೊತಿದ್ದ, ಕೆಲವರಿಗೆ ಹೂವಿನ ಹಾರ ತುರಾಯಿ ಹಾಕಿ ಮಾನವನ್ನು ಮಾಡಿ ಗೌರವವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಏನು ಮಾಡ್ತಿದ್ದ? ತನ್ನ ಕೆಲಸವನ್ನು ಸಾಧಿಸ್ಕೊತಿದ್ದ. ಅವನು ಯಾವ ರೀತಿ ಇದ್ದಾನೋ ತನ್ನ ಕೆಲಸಕ್ಕೆ ಬರಬೇಕಾಗಿರೋನೋ ಅವನು ಯಾವ ಸ್ಥಿತಿಯಲ್ಲಿದ್ದಾನೋ ಅದಕ್ಕೆ ತಕ್ಕಂಗೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಪ್ರಯೋಗ ಮಾಡ್ತೀವಿ ಅಂದರೆ ತಲೆಗೆಲ್ಲ ಒಂದೇ ಮಂತ್ರ ಹೇಳಿದರೆ ಆಗೋದಿಲ್ಲ. ನೋಡ್ರಿ, ತಲೆ ಬದಲಾದಂಗೆ ಮಂತ್ರಗಳು ಬದಲಿ ಆಗ್ತಾ ಹೋಗಬೇಕು. ಮಂತ್ರಗಳು ಬದಲಿ ಆಗಲಿಲ್ಲ ಅಂದರೆ ಎಲ್ಲರೂ ಏನಾಗೋದಿಲ್ಲ, ಎಲ್ಲರೂ ಬೇರೆ ಬೇರೆ ತಲೆಯವರು ಇರ್ತಾರೆ, ಅವ್ರು ಯಾಕೆ ಕೇಳಲಿಕ್ಕೆ ಹೋಗ್ತಾರೆ. ಆದ್ದರಿಂದ ಇದನ್ನೆಲ್ಲ ಪೂರ್ವೋತ್ತರದಲ್ಲಿ ವಿಮರ್ಶೆ ಮಾಡಿ ಇದಕ್ಕೆ ತಕ್ಕಂಗೆ ಯೋಜನೆಗಳನ್ನು ರೂಪಿಸ್ಕೊಂತಾನೆ. ಸರ್ವಾಂ ಸಿದ್ಧಿಂ ಅವಾಪ್ಸಿಸಿ ಅಂತ ಹೇಳಿದ್ದನ್ನು ಮಾಡ್ತಾನೆ. ಯೋತ್ಸಸೆ ಚಾಪಿ ಬಲಿವಿ ಅರಿವಿ ಪ್ರತ್ಯುಪಸ್ಥಿತೈ ಅನ್ಯೈರ್ವಾ ಪಾಂಡವೈರ್ವಾಪಿ ಹೀನೈ ಸ್ವಬಲವಾಹನೈ ಏವಂ ಸರ್ವಂ ವಿನಿಶ್ಚಿತ್ಯ ವ್ಯವಹತ್ತಾಸಿ ನ್ಯಾಯತಃ. ಅದರಿಂದಾಗಿ ಶತ್ರುಗಳು ಬಲಿಷ್ಠರಿರ್ಬೋದು ಅಥವಾ ದುರ್ಬಲರಿರ್ಬೋದು, ಅದು ಏನಾಗೋದಿಲ್ಲ, ವಿಷಯಕ್ಕೆ ಬರೋದಿಲ್ಲ. ನೀನು ಯುದ್ಧವನ್ನು ಮಾಡಬೇಕಾದಾಗ ನಿನ್ನ ಹತ್ತಿರದಲ್ಲಿ ಏನಿರಬೇಕಂದ್ರೆ ಒಂದು ಬಿಟ್ಟು 4 ಉಪಾಯಗಳಿರಬೇಕು. ವೆನ್ ಯು ಆರ್ ಗೋಯಿಂಗ್ ಟು ಬ್ಯಾಟಲ್ ದೆನ್ ಡೋಂಟ್ ಬ್ರಿಂಗ್ ಸಿಂಗಲ್ ಆ್ಯರೋ. ಒಂದೇ ಬಾಣವನ್ನು ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂತ ಅನ್ಕೋಬೇಡ. ನಿನ್ನ ಬತ್ತಳಿಕೆಯಲ್ಲಿ ಒಂದು ಬಿಟ್ಟು 4 ಬಾಣಗಳಿರಬೇಕು. ಯಾಕೆಂದರೆ ಒಂದು ಬಾಣದ ಮೇಲೆ ನಿನಗೆ ಒಂದೇ ಬಾಣದಿಂದ ನೀ ಯುದ್ಧ ಮುಗಿಸೋನಾಗಿರ್ಬೋದು, ನಿನಗಷ್ಟು ಸಾಮರ್ಥ್ಯವೂ ಇರ್ಬೋದು. ಆದರೆ ಆ ಬಾಣವನ್ನು ಪ್ರಯೋಗ ಮಾಡಿರ್ತಕ್ಕಂಥ ದೇಶ, ಕಾಲ ಅಥವಾ ವ್ಯವಸ್ಥೆ ಅಥವಾ ಮಾಡಲಿಕ್ಕೆ ಆಗದೇ ಇರುವಂತಹ ಪ್ರಸಂಗ ನಿನಗೆ ಒದಗಿ ಬಂದುಬಿಟ್ರೆ ಆ ಒಂದು ಬಾಣ ಏನಾಗ್ಬಿಡ್ತದೆ ಅಂತಂದರೆ ನಿನ್ನ ಕಾರ್ಯವನ್ನು ಸಾಧನೆ ಮಾಡಿಕೊಡೋದಿಲ್ಲ. ಅದಕ್ಕೋಸ್ಕರವಾಗಿ ನೀನು ಹೋಗಬೇಕಾದ್ರೆ ಯುದ್ಧರಂಗಕ್ಕೆ ಇಳಿಬೇಕು ಅಂದರೆ ನೀನು ಸಕಲ ವಿಧವಾದಂತಹ ಸಿದ್ಧತೆಗಳನ್ನು ಇಟ್ಟುಕೊಂಡು ಏನು ಮಾಡಬೇಕಾಗ್ತದೆ? ಯುದ್ಧಕ್ಕೆ ಇಳಿಬೇಕಾಗ್ತದೆ.
ಸಂಧಿಯನ್ನು ಮಾಡಿಕೊಳ್ಬೇಕಾದಾಗ ಇನ್ನು ನೀನು ಪ್ರಬಲವಾದಂತಹ ಪಕ್ಷದಲ್ಲಿರಬೇಕು ಅಂತ ನೀತಿಶಾಸ್ತ್ರದಲ್ಲಿ ಅವರು ಕುಶಲರು ಯಾರು ಕೃಪಾಚಾರ್ಯರು ಅವರು ಕೂಡ ಇದನ್ನೆಲ್ಲ ಹೇಳಿದರು. ಇದನ್ನೆಲ್ಲ ಹೇಳಿದ ಮೇಲೆ ದುರ್ಯೋಧನ ಅಂತಾನೆ. ತಥೋ ದುರ್ಯೋಧನೋ ವಾಕ್ಯಂ ಶ್ರುತ್ವಾ ತೇಷಾಂ ಮಹಾತ್ಮನಾಂ ಮುಹೂರ್ತಂ ಇವ ಸಿಂಚಿತ್ಯ ಸಚಿವಾನ್ ಇದಮಬ್ರವೀತ್. ಒಂದು ಮಾತನ್ನು ಇವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ ನಂತರದಲ್ಲಿ ಒಂದು ಮುಹೂರ್ತದ ಕಾಲದವರೆಗೆ ದುರ್ಯೋಧನ ಯೋಚನೆ ಮಾಡ್ತಾ ಕೂತ್ಕೊಂಡು ಮಾತಾಡಲಿಲ್ಲ. ಮಾತಾಡದೇನೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದ. ಯಾಕೆ ಅಂತಂದರೆ ಇವರೆಲ್ಲರೂ ಸೇರಿ ತಮಗೆ ಬಂದಿರತಕ್ಕಂತಹ ಅಭಿಪ್ರಾಯವನ್ನು ಹೇಳಿದ್ರಷ್ಟೇ ಆ ಅಭಿಪ್ರಾಯವನ್ನು ಜಾರಿಗೊಳಿಸ್ತಕ್ಕಂತಹ ಅಧಿಕಾರ ಇರೋದು ತನಗೆ. ಯಾವ ಅಭಿಪ್ರಾಯವನ್ನು ಜಾರಿಗೊಳಿಸಿದರೆ ಎಷ್ಟು ಜನ ತನ್ನ ಕೈ ಹಿಡಿತಾರೆ ಅಂತನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಪ್ರತಿಪಕ್ಷಿಗಳು ತನ್ನ ಅಭಿಪ್ರಾಯವನ್ನು ಯಾವ ರೀತಿ ಒಪ್ಕೊಳ್ತಾರೆ ಅಂತನ್ನೋದಕ್ಕಿಂತಲೂ ಕೂಡ ಮಂತ್ರಾಲೋಚನೆಯ ಸಂದರ್ಭದಲ್ಲಿ ಅಂದರೆ ಒಂದು ವಿಷಯವನ್ನು ವಿಮರ್ಶೆ ಮಾಡಬೇಕಾದ್ರೆ ಸ್ವಪಕ್ಷೀಯರು ಎಷ್ಟದನ್ನು ಒಪ್ಕೊಳ್ತಾರೆ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಏನು ಮಾಡ್ತಿರ್ತಾರೆ ಅಂತಂದರೆ ಒಂದು ಕಡೆಯಿಂದ ಹೀಗೆ ಒಪ್ಕೊಳ್ಳೋರ ಥರ ಆಟ ಆಡ್ತಾ ಇರ್ತಾರೆ. ಯಾವುದಾರ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಹೋಗ್ರಿ, ಖಂಡಿತ ನಿಮ್ಮ ಹಿಂದೆ ಬರ್ತೀವಿ ಅಂತ ಹೇಳಿ ಒಪ್ಪಿಸಿ ನೀವು ಮುಂದೆ ಹೋಗ್ತಿರ್ಬೇಕಾದ್ರೆ ಬೇರೆ ಮಾರ್ಗೋಪಾಯಗಳಿಂದಾಗಿ ತಮ್ಮ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಂಥವರೆಲ್ಲ ಇರ್ತಾರೆ. ನೀವು ಒಂದೇ, ನೀವೇನು ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಅಭಿಪ್ರಾಯ ಇದೆ, ನಾವೇ ಇದನ್ನೆಲ್ಲನೂ ಮಾಡ್ಲಿಕ್ಕೆ ಹೊರಡಬೇಕು, ನಾ ಹೇಳುವಂತಹ ಮಾತನ್ನು ನೀವು ನಿಮ್ಮ ಬಾಯಿಂದ ಹೇಳ್ತಿದ್ದೀರಿ, ನೀವು ಹೇಳಿದ್ದೀರಿ ಅಂದ್ರೆ ನಾವು ಒಪ್ಕೊಳ್ಳದೆ ಇರಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಎರಡೂ ಒಂದೇನೆ, ನಾವಿಬ್ಬರೂ ಸೇರಿಕೊಂಡೇ ಏನು ಮಾಡೋಣ ಅಂತಂದರೆ ಇಂಥ ಒಂದು ಕೆಲಸ ಮಾಡೋಣ ಅಂತ ಒಂದು ಕೆಲಸ ಮಾಡಲಿಕ್ಕೆ ನಿಮ್ಮನ್ನೇನು ಮಾಡ್ಬಿಡ್ತಾರೆ, 4 ಜನರನ್ನ ಮುಂದಕ್ಕೆ ಕಳಿಸ್ತಾರೆ. ಮುಂದೆ ತಾವು ಒಂದಿಬ್ಬರು ಬೇರೆ ಆಗಿ ಏನು ಮಾಡ್ತಾರೆ ಅಂದರೆ ತಾವು ಬೇರೆ ಕೆಲಸ ಮಾಡಲಿಕ್ಕೆ ಹೊರಟೋಗ್ಬಿಡ್ತಾರೆ. ಜಗತ್ತಿನಲ್ಲಿ ಇಂಥ ವರ್ಗದವರು ಅಂತನ್ನೋರು ಇರ್ತಾರೆ. ಆದ್ದರಿಂದಾಗಿ ಮಂತ್ರಾಲೋಚನೆಯ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ ಅಂತಂದರೆ ಎಂಥವರು ಮಂತ್ರಾಲೋಚನೆಯ ಒಳಗೆ ಇರಬೇಕು ಅಂತಂದರೆ ಐಕಮತ್ಯ ಇರಬೇಕು. ಅಂದರೆ ಒಬ್ಬ ಅಲ್ಲಿ ತಗೊಳ್ತಕ್ಕಂತಹ ನಿರ್ಧಾರವನ್ನು ಇನ್ನುಳಿದವರು ಸೇರಿಕೊಂಡು ಏನು ಮಾಡಬೇಕು, ತಾವು ಮಾತಾಡದೆ ಹೋಗಲಿ, ಎಲ್ಲಿಯವರೆಗೆ ಆ ಮಂತ್ರಾಲೋಚನೆಯ ಸಭೆಯಲ್ಲಿ ತಾವು ಪಾಲ್ಗೊಂಡಿದ್ದೀವಿ ಅಂತ ಇದೆಯೋ ಅಲ್ಲಿಯವರೆಗೂ ಆ ಎಲ್ಲ ಮಾತುಗಳಿಗೆ ತಾವು ಅಲ್ಲಿ ಇರೋದಾದ ಪಕ್ಷದಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಆ ಮಂತ್ರಾಲೋಚನೆಯ ಸಭೆ ಮುಂದೆ ಕಾರ್ಯರೂಪಕ್ಕೆ ಬಂದು ಅದು ಯಶಸ್ವಿ ಆಗ್ತದೆ. ಇಲ್ಲದೆ ಹೋದರೆ ಏನಾಗ್ತದೆ ಅಂದರೆ ಅಲ್ಲ ಅವ್ರು ಹೇಳಿದರು, ಅವರೇನೋ ನಿರ್ಧಾರ ಮಾಡ್ಕೊಂಡಿದ್ದಾರೆ, ಅವ್ರ ಮಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ, ಆದರೆ ನಮಗೇನು ಅದರಲ್ಲಿ ಅಭಿಪ್ರಾಯ ಇಲ್ಲ, ನಮ್ಮದೊಂದನ್ನು ನಾವೇನು ಮಾಡೋಣ, ಬೇರೆ ಯೋಚನೆ ಮಾಡೋಣ, ನಾವು ಯಾರಿಗೋ ಮಾತು ಕೊಟ್ಟಿದ್ದೀವಿ, ನಾವು ಯಾರ್ದೋ ಜೊತೆಗೆ ಏನು ಮಾಡಿದ್ದೀವಿ, ಕೈ ಸೇರಿಸಿದ್ದೀವಿ, ಅಲ್ಲಿಂದೇನೋ ನಮಗೊಂದಿಷ್ಟು ಹಾರ ತುರಾಯಿಗಳು ಅಂತನ್ನೋದು ಬೇರೆ ಸಿಗ್ತವೆ, ಇವ್ರ ಹತ್ರ ಬಂದರೆ ಇದೇನಾಗಬೇಕಾಗಿದೆ ಅಂತನ್ನುವಂತಹ ವಿಷಯ ಒಂದು ವೇಳೆ ವೈರಿಗಳಾದವರಿಗೆ ಪ್ರಸಕ್ತಿ ಆಗಿಬಿಡ್ತು ಅಂತ ತಿಳ್ಕೊಳ್ಳಿ ತಲೆಯಲ್ಲಿ. ಮಂತ್ರಾಲೋಚನೆಯ ಸಭೆಯಲ್ಲೇ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತಿಲ್ಲಲ್ಲ. ಯಾಕೆಂದರೆ ಪಿಂಡೆ ಮತ್ತೆ ಭಿನ್ನ, ಪ್ರತಿಯೊಬ್ಬರ ತಲೆಯಲ್ಲಿ ಬುದ್ಧಿ ಅಂತ ಅನ್ನೋದು ಬೇರೆ ಬೇರೆ ಇರ್ತದೆ, ಹೌದಲ್ವಾ? ಅದಕ್ಕೋಸ್ಕರವಾಗಿ ಏನಾಗ್ತದೆ ಅಂದರೆ ಆ ಅಭಿಪ್ರಾಯ ಭೇದ ಅಂತ ಅನ್ನೋದು ಬಂದುಬಿಡ್ತು ಅಂತಂದಾದರೆ ಆವಾಗ ಮಂತ್ರಾಲೋಚನೆ ಸಭೆ ಮಾಡಿದ್ದು ಸುಮ್ಮನೆ ವ್ಯರ್ಥ. ಯಾಕೆ ಅಂದರೆ ಅಲ್ಲಿ ಇಬ್ಬರು ಮುಂದೆ ಹೋಗಿರ್ತಾರೆ, ಇನ್ನಿಬ್ಬರು ಹಿಂದೆ ಉಳಿದಿರ್ತಾರೆ, ಮತ್ತಿಬ್ಬರು ಎದುರಿಗೆ ಬರ್ತಾರೆ. ಅದು ಪ್ರಯೋಜನಕ್ಕೆ ಏನಾಗೋದಿಲ್ಲ, ಕಾರಣ ಆಗೋದಿಲ್ಲ. ಅಂಥ ಮಂತ್ರಾಲೋಚನೆಯ ಸಭೆಯಲ್ಲಿ ಪಾಲ್ಗೊಳ್ಳೋದು ವ್ಯರ್ಥ. ಅದು ಯಾಕೆ ಅಂದರೆ ಅನಾಯಕಾಂಬ ಬಹುನಾಯಕಾಂಬ ಸಭಾಂ ನ ಪ್ರವಿಶೇತಂತ. ಯಾರೂ ನಾಯಕರಿಲ್ಲದೆ ಇರತಕ್ಕಂತಹ ಸಭಾಕ್ಕೂ ಹೋಗಬಾರ್ದು, ಬಹುನಾಯಕರುಗಳು ಇರತಕ್ಕಂತಹ ಸಭಾಕ್ಕೂ ಹೋಗ್ಲಿಕ್ಕೆ ಹೋಗಬಾರ್ದು. ಯಾವ ಸಭೆ ಯಶಸ್ವಿ ಆಗ್ತದೆ ಅಂದರೆ ಯಾವ ಸಭೆಯಲ್ಲಿ ನಾಯಕ ಒಬ್ಬನೇ ಇರ್ತಾನೆ, ಅವನ ಮಾತನ್ನು ಇನ್ನುಳಿದವರು ಎಲ್ಲರೂ ಕೂಡ ಬೆಂಬಲಿಸ್ತಾರೆ ಮತ್ತು ಸೂಕ್ತವಾಗಿರತಕ್ಕಂತಹ ಸಮಯದಲ್ಲಿ ಅದನ್ನು ಏಕಾಂತದಲ್ಲಿ ಮಾತ್ರ ವಿರೋಧ ಮಾಡ್ತಾರೆ. ನೀವೇನು ಮಾಡಿದ್ರಿ, ಅದು ನಮಗೆ ಸರಿ ಹೋಗ್ತಿಲ್ಲ ಅಂತ ಹೇಳಿ ಏಕಾಂತದಲ್ಲಿ ಹೇಳಬೇಕು. ಆಗ ಮಾತ್ರನೇ ಏನಾಗ್ತದೆ ಅಂದರೆ ಕಾರ್ಯಗಳು ಯಶಸ್ವಿಯಾಗಿ ನಡೀತವೆ. ಆಮೇಲೆ ಆ ರೀತಿಯಾಗಿರತಕ್ಕಂಥ ಪ್ರಸಂಗಗಳು ಬಂದರೆ ನಾಯಕನಾದಂಥವನು ಅವರು ಯಾರು ತನ್ನ ವಿರುದ್ಧವಾಗಿ ಯಾವ ವಿಷಯವನ್ನು ಯಾವ ಅಂಶವನ್ನು ಎತ್ತಿ ಹೇಳಿದ್ದಾರೋ ಅದನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಧೀಮಂತಿಕೆಯನ್ನು ಇಟ್ಕೊಂಡು ಆ ಸಭೆ ಅಥವಾ ಆ ಒಂದು ಸಮೂಹ ಅದು ಪ್ರಗತಿಯ ಪಥದಲ್ಲಿ ಹೋಗ್ತದೆ. ಇಲ್ಲದೆ ಹೋದರೆ ಏನಾಗ್ತದೆ ಅಂದರೆ ಪ್ರಗತಿ ಅಂತನ್ನೋದು ಬರಲಿಕ್ಕೆ ಸರ್ವಥಾ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ದುರ್ಯೋಧನ ತಾನು ಮಾತಾಡೋಕ್ಕಿಂತ ಮುಂಚೆನೇ ಇಲ್ಲೇನೇ 2 ಪಂಗಡಗಳಿದೆ ದುರ್ಯೋಧನ. ಪಾಂಡವರ ಜೊತೆಗೆ ವಿರೋಧ ಮಾಡೋದು ಹೇಗಾರ ಇರಲಿ, ಇಲ್ಲಿ ಮಂತ್ರಾಲೋಚನೆಯ ಸಭೆಯಲ್ಲಿಯೇ ಏನಪ್ಪ ಅಂತಂದರೆ ಇಲ್ಲಿ ದುರ್ಯೋಧನನ ಜೊತೆಗೆ
ಸಂಪೂರ್ಣವಾಗಿ ಸಹೈಕ ಮತ್ತೆ ಇಟ್ಟುಕೊಂಡವರು ಕೆಲವು ಜನ. ಇನ್ನು ಕೆಲವರು ಅನಿವಾರ್ಯ ಆಗಿದೆ, ದುರ್ಯೋಧನನ ಪಕ್ಷದಲ್ಲಿ ಇದ್ದೀವಿ, ಇರಬೇಕು, ಇರ್ತೀವಿ ಅಂತನ್ನೋರು ಒಂದು ವರ್ಗದವರು. ಅವರಿಗೆ ನಿಷ್ಠೆ ಇಲ್ಲ ಅಂತಲ್ಲ ದುರ್ಯೋಧನನ ಅಭಿಪ್ರಾಯದ ಬಗ್ಗೆ, ಆದರೆ ಮನಸ್ಸಿಲ್ಲ. ನಿಷ್ಠೆ ಬೇರೆ, ಮನಸ್ಸು ಬೇರೆ. ಮನಃಪೂರ್ವಕವಾಗಿ ಮಾಡುವಂತಹ ಕೆಲಸಕ್ಕೂ ನಿಷ್ಠಾಕಬದ್ಧನಾಗಿ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಿಷ್ಠಾ ಇದ್ದಾಗ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಕೆಲಸ ಸರಿಯಾಗಿ ಮಾಡ್ತಾನೆ, ಕೆಲಸ ಮಾಡೋದಿಲ್ಲ ಅಂತ ಆಗೋದಿಲ್ಲ. ಆದರೆ ಅದನ್ನು ಮನಃಪೂರ್ವಕವಾಗಿ ಮಾಡದೇ ಇದ್ದದ್ದರಿಂದಾಗಿ ಮುಂದಕ್ಕೆ ಆ ನಿಷ್ಠೆಗಿಂತಲೂ ಹೆಚ್ಚಿನ ಅಂಶದ್ದು ಯಾವುದಾದ್ರೂ ಸಮಸ್ಯೆ ಬಂತಂದರೆ ಆ ಸಮಸ್ಯೆ ಸರ್ವಥಾ ಪರಿಹಾರ ಮಾಡೋದಿಲ್ಲ. ಯಾಕಂದರೆ ಮನಸ್ಸಿರೋದಿಲ್ಲ. ಮನಸ್ಸಿಟ್ಟಿದ್ದ ಅಂತ ತಿಳ್ಕೊಳ್ಳಿ, ಆಗ ಯಾವ ಕೆಲಸವನ್ನು ತಾನು ಒಪ್ಕೊಂಡಿದ್ದಾನೋ ಆ ಕೆಲಸವನ್ನು ತಾನು ಒಪ್ಕೊಂಡು ಮಾಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತೊಡರುಗಳು ಬಂದರೆ ಮನಸ್ಸು ಅಲ್ಲಿರೋದ್ರಿಂದಾಗಿ ಆ ಸಮಸ್ಯೆಗಳನ್ನೆಲ್ಲ ತಾನೇ ಎದುರಿಗೆ ನಿಂತ್ಕೊಂಡು ಬಗೆಹರಿಸ್ತಾನೆ. ಯಾಕೆ? ನಾನು ಮನಸ್ಸಿಟ್ಟು ಕೆಲಸ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಈಗ ದುರ್ಯೋಧನನ ಪಕ್ಷದಲ್ಲಿಯೂ ಕೂಡ ಹೀಗೆ ಎರಡು ವರ್ಗದವರು. ಏನಂದರೆ ಒಂದು ವರ್ಗದವರು ಮನಸ್ಸು ನಿಷ್ಠಾ ಎರಡೂ ಇಟ್ಕೊಂಡವರು, ಇನ್ನೊಂದು ವರ್ಗದವರು ನಿಷ್ಠಾ ಇಟ್ಕೊಂಡಿದ್ದಾರೆ, ಮನಸ್ಸಿಟ್ಕೊಂಡಿದ್ದಾರೆ. ಅಂದಮೇಲೆ ದುರ್ಯೋಧನ ವಾಸ್ತವದಲ್ಲಿ ಅವ್ರ ನಿಷ್ಠಾದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಫಲತಃ ಅವ್ರ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಅವರ ಮನಸ್ಸಿನ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ದುರ್ಯೋಧನನಿಗೆ ಏನಿಲ್ಲ, ಅಧಿಕಾರವೇ ಇಲ್ಲ. ಯಾಕೆ? ಅವರು ಇವಕ್ಕಿಂತ ದೊಡ್ಡವರಿದ್ದಾರೆ, ಮೊದಲನೇ ಕಾರಣ. ಎರಡನೇ ಕಾರಣ ಏನಂತಂದರೆ ಮನಸ್ಸಿಡಲಿಕ್ಕೆ ಯಾವ ವಿಧವಾಗಿರತಕ್ಕಂತಹ ಒಳ್ಳೆ ಸದಭಿಪ್ರಾಯ ಮೂಡಬೇಕೋ ಆ ಸದಭಿಪ್ರಾಯ ಜನ್ಮ ಪ್ರವೃತ್ತಿ ಇವನಿಗೂ ಇಲ್ಲ, ಜನ್ಮ ಪ್ರವೃತ್ತಿ ಅವ್ರಿಗೂ ಇಲ್ಲ. ಹೀಗೆ ಎರಡು ಸಪ್ರೇಟ್ ಡಿಫ್ರೆಂಟ್ ಪೋಲ್ಸ್, ಎರಡು ಪ್ರತ್ಯೇಕವಾಗಿರತಕ್ಕಂತಹ ಅಭಿಪ್ರಾಯದ ಮನಸ್ತತ್ವ ಇರತಕ್ಕಂಥವು ಒಂದು ಕಡೆ ಸೇರ್ಕೊಂಡು ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಪಾಂಡವರನ್ನು ಬಗ್ಗಿಸಬೇಕು, ಅವರನ್ನು ಮಣಿಸಬೇಕು ಅಂತನ್ನುವಂತಹ ಅಭಿಪ್ರಾಯ ವಾಸ್ತವದಲ್ಲಿ ಈ ಮಂತ್ರಾಲೋಚನೆಯ ಸಭೆಯ ಉದ್ದೇಶವೇ ಆಗಿದ್ದರೂ ಕೂಡ ಮನಃಪೂರ್ವಕವಾಗಿ ಅದಕ್ಕೆ ಕೆಲಸ ಮಾಡತಕ್ಕಂಥ ವರ್ಗದವರು ಒಂದು. ನಿಷ್ಠೆ ಇಟ್ಕೊಂಡು ಮಾಡ್ತೀವಿ, ನಮ್ಮ ಬಗ್ಗೆ ಮನಸ್ಸಿನ ವಿಷಯದಲ್ಲಿ ನಮ್ಮನ್ನು ಪ್ರಶ್ನೆ ಮಾಡಬೇಡ, ಅನಿವಾರ್ಯ ನಿಮ್ಮ ಜೊತೆಗಿದ್ದೀವಿ, ಆದ್ದರಿಂದ ನಾವು ಇದನ್ನು ಮಾಡಬೇಕು. ನೋಡಿ, ಈ ಸಂದರ್ಭದಲ್ಲೂ ಕೆಲಸ ಕೆಡತಕ್ಕಂತಹ ಅಪಾಯ ಇದೆ ಆದ್ರೂ ಕೂಡ, ಸೂಚನೆ ಇದೆ ಆದ್ರೂ ಕೂಡ ಸಂಪೂರ್ಣ ಪ್ರಮಾಣದಲ್ಲಿ ಕೆಲಸ ಕೆಡೋದಿಲ್ಲ. ಆದರೆ ಹಂಗಂಥೇಳಿ ಸಂಪೂರ್ಣ ಪ್ರಮಾಣದಲ್ಲಿ ಕೆಲಸ ಸಿದ್ಧಿನೂ ಆಗೋದಿಲ್ಲ. ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ನಾವು ಕೆಲವು ಪ್ರಸಂಗಗಳಲ್ಲಿ ಸಾಮಾಜಿಕವಾಗಿರತಕ್ಕಂತಹ ಕಾರ್ಯಕ್ರಮಗಳಲ್ಲಾಗಲಿ ಅಥವಾ ಬೌದ್ಧಿಕ ವಲಯದ ಚಟುವಟಿಕೆಗಳನ್ನು ಅನೇಕ ಕಡೆಗೆ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಾಗಲಿ ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಂಥ ಪ್ರಸಂಗಗಳನ್ನು ಎದುರಿಸ್ತೀವಿ. ಮಹಾಭಾರತ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತದೆ. ಪ್ರತಿ ಒಂದು ಕಡೆನೂ ಏನಾಗ್ತದೆ ಅಂದರೆ ಒಂದು ಕುಟುಂಬವನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ಗಂಡನಿಗೆ ಹೆಂಡತಿ ಸಹಾಭಿಪ್ರಾಯ ಇರಲಿಲ್ಲ ಅಂದರೆ ಏನಾಗ್ತದೆ ಗೊತ್ತಾ? ಭಾಳ ವಿಚಿತ್ರವಾದಂತಹ ಪ್ರಸಂಗ ನಡೀತದೆ. ಮಕ್ಕಳು ತುಂಬ ಚಿಕ್ಕವರಾದ್ರೂ ಕೂಡ ಇದರ ಕೆಟ್ಟ ಲಾಭವನ್ನು ಅವ್ರು ಪಡಿತಾರೆ. ಗಂಡ ಹೇಳಿದ್ದನ್ನು ಹೆಂಡತಿ ವಿರೋಧ ಮಾಡ್ತಾಳೆ ಅಂದರೆ ನಮ್ಮಪ್ಪ ಹೇಳಿದ್ದನ್ನು ನಮ್ಮಮ್ಮ ವಿರೋಧ ಮಾಡ್ತಾಳೆ ಅಂತ ಮಕ್ಕಳ ಅರಿವಿಗೆ ಬಂದು ಬಿಟ್ಟರೆ ಇದರ ದುರ್ಲಾಭವನ್ನು ಪಡೆದಿರತಕ್ಕಂತಹ ಮಕ್ಕಳು ತಮಗೆ ಇಷ್ಟ ಬಂದದ್ದು, ಅದು ಒಳ್ಳೇದಿರ್ಬೋದು ಅಥವಾ ಕೆಟ್ಟದ್ದಿರ್ಬೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಒಳ್ಳೇದು ಬರ್ತದೆ ಅಂತ ಅನ್ನೋದು ಕಷ್ಟ, ಕೆಟ್ಟದ್ದೇ ಬರ್ತದೆ. ಆ ಕೆಟ್ಟದ್ದು ಬಂದಂತಹ ಸಂದರ್ಭದಲ್ಲಿ ಅದರ ಲಾಭವನ್ನು ಅವರು ಪಡಿಲಿಕ್ಕೆ ಇವರು ಕಲಹ ಕಾರಣ ಆಗ್ತದೆ. ಅದರ ಲಾಭವನ್ನು ಅವರು ಪಡಿಲಿಕ್ಕೆ ಇವರು ಕಲಹ ಅನ್ನೋದು ಕಾರಣ ಆಗ್ತದೆ. ಬಹುತೇಕ ಪ್ರಸಂಗಗಳಲ್ಲಿ ಇವೆಲ್ಲ ನಡೀತವೆ. ಬಂಧು ವರ್ಗದವರಿಗೆ ಏನಾದರೂ ಆಕಸ್ಮಿಕವಾಗಿ ಈ ಗಂಡ ಹೆಂಡತಿಯರಲ್ಲಿ ಹೆಂಡತಿ ತಮಗೆ ಪರವಾಗಿ ಮಾತಾಡ್ತಾಳೆ, ಗಂಡ ತಮಗೆ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ತಾವು ಯಾವ ಕೆಲಸವನ್ನು ಈ ಕುಟುಂಬದವ್ರ ಕಡೆಯಿಂದ ಸಾಧಿಸ್ಕೋಬೇಕೋ ಅದನ್ನು ಹೆಂಡತಿಗೆ ಹೇಳ್ತಾರೆ, ಗಂಡಂಗೆ ಹೇಳಲಾರ್ದೆ ಬಿಡ್ತಾರೆ. ನಮ್ಮ ಸುತ್ತಲೂ ಇರುವಂಥ ಜನನೇ ಇವರೇನು ತುಂಬ ಕೆಟ್ಟವರು ಅಂತೆಲ್ಲ ನೀವು ಅನ್ಲಿಕ್ಕೆ ಬರೋದಿಲ್ಲ. ಆದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಡಿಗ್ರೇಡ್ ಮಾಡಿ ನಮ್ಮ ಹೆಂಡತಿನ ಮೇಲೆ ಕೆತ್ತಿರ್ತಾರೆ, ಮಾಡ್ತಾರೆ ಈ ಕೆಲಸ. ಅಥವಾ ನಮ್ಮ ಮಕ್ಕಳನ್ನು ಕರೆದು ನಮ್ಮ ಎದುರಿಗೇನೆ ನಮ್ಮ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡಿ ನಮ್ಮನ್ನು ನಿಮ್ಮನ್ನೇನು ಕರೆದಿಲ್ಲ, ನಿಮ್ಮ ಮಕ್ಕಳನ್ನು ಕರೆದಿದ್ವಿ, ಈಗ ನೀವು ನಮ್ಮ ಮಕ್ಕಳನ್ನು ಕರೆದಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆಗೆ ಸ್ನೇಹದಿಂದ ಇರ್ತೀರೋ ಅಥವಾ ನಿಮ್ಮನ್ನು ಕರೆದಿಲ್ಲ ಅಂತ ಹೇಳಿ ದ್ವೇಷ ಮಾಡಲಿಕ್ಕೆ ಹೋಗ್ತೀವಿ. ಇದೆಲ್ಲ ಇದೆ ಪ್ರತಿಯೊಂದು ಕಡೆಯೇನೂ. ಇದೇನಿದೆ ಅಂತಂದರೆ ಇಂಥ ವಿಧವಾಗಿರ್ತಕ್ಕಂತಹ ಕುತ್ಸಿತ ನೀತಿಗಳು ಅಂತನ್ನೋದು ಪ್ರತಿಯೊಬ್ಬರ ತಲೆಯಲ್ಲಿ ಓಡ್ತದೆ.
ಪ್ರತಿಯೊಬ್ಬರೂ ಈ ರೀತಿಯಲ್ಲಿ ಮಾಡ್ತಾರೆ. ಆದರೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಇದರ ದೂರಗಾಮಿಯಾದಂತಹ ಫಲವನ್ನು ಯೋಚನೆ ಮಾಡಿ. ನಾವು ಹೀಗೆ ಆಕಸ್ಮಿಕವಾಗಿ ಇಂಥ ಒಂದು ಭೇದಕ ಬುದ್ಧಿಯನ್ನು ಬಳಸ್ಕೊಂಡು ತಾತ್ಕಾಲಿಕವಾಗಿ ನಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಂಡ್ರೆ ಮುಂದೆ ಆಕಸ್ಮಿಕವಾಗಿ ಆ ಗಂಡ ಹೆಂಡತಿಯರು ಅಥವಾ ಆ ಅಪ್ಪ ಮಕ್ಕಳು ಒಂದೇ ಆಗಿಬಿಟ್ರೆ ಅವರಿಗೆ ನಮ್ಮ ಕುನೀತಿಯ ನಿಜವಾದಂತಹ ಅರ್ಥ ತಾತ್ಪರ್ಯಗಳು ಗೊತ್ತಾಗಿಬಿಟ್ರೆ ಅವರೇನಾದ್ರೂ ತಿರುಗಿ ಬಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡಿ. ಎಂದೂ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಂಭಾವಿತ, ಎಲ್ಲನೂ ಆಯಾ ಕಾಲದಲ್ಲಿ ಸಂಭಾವಿತ. ಒಟ್ಟಿಗೆ ಒಂದೇ ಕಾಲಕ್ಕೆ ಆಗ್ತದೆ ಅಂತ ಅಂದ್ಕೊಳ್ಳೋ ಅಂತಹ ಅಗತ್ಯ ಏನಿಲ್ಲ, ಆದರೆ ಎಲ್ಲವೂ ಆಗ್ತದೆ. ಯಾಕೆಂದರೆ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಕಾಲದಲ್ಲಿ ಒಬ್ಬನೇ ವ್ಯಕ್ತಿಯನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಲಿಕ್ಕೆ ಬರೋದಿಲ್ಲ. ಅಂದಮೇಲೆ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಇವತ್ತು ಗೊತ್ತಾಗದೇ ಇರ್ಬೋದು, ಆದರೆ ನಿಧಾನವಾಗಿ ಆದ್ರೂ ಕೂಡ ಯಾವತ್ತೋ ಒಂದು ದಿವಸ ಗೊತ್ತಾದಾಗ ನಿಮ್ಮನ್ನೇನು ಮಾಡೋದಿಲ್ಲ ಅಂತಂದರೆ ಅವರು ಖಂಡಿತ ಗೌರವದ ದೃಷ್ಟಿಯಲ್ಲಿ ನೋಡೋದಿಲ್ಲ. ಇವನೊಬ್ಬ ನೀಚ ದುರಾತ್ಮ, ಇವನನ್ನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ದೂರ ಇಡಬೇಕು ಅಂತ ಒಂದು ಪೂರ್ವಾಗ್ರಹಕ್ಕೆ ಬಂದುಬಿಡ್ತಾರೆ. ಇದೆಲ್ಲ ಜಗತ್ತಿನಲ್ಲಿ ಯಾವ್ಯಾವ ಹೆಣ್ಮಕ್ಳು ತಮ್ಮ ಮಕ್ಕಳನ್ನು ಚಿಕ್ಕವರಿದ್ದಾಗ ಬೆಳೆಸ್ತಕ್ಕಂಥ ಪ್ರಸಂಗ ಬಂದಿರುತ್ತಂಥ ಎಲ್ಲ ಹೆಣ್ಮಕ್ಳಿಗೆ ಬಲು ಬೇಗ ಈ ಸಾಮಾಜಿಕ ಕುತಂತ್ರ ಕಾರಸ್ಥಾನಗಳು ಅರ್ಥ ಆಗಿರ್ತವೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಏಕಾಂಗಿಗಳಾಗಿ ಬಿಟ್ಟಿರ್ತಾರೆ ನೋಡ್ರಿ. ಆ ಏಕಾಂಗಿಗಳಾದಂತಹ ಸಂದರ್ಭದಲ್ಲಿ ಈ ಎಲ್ಲ ಕುಟಿಲ ವ್ಯೂಹಗಳು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತವೆ. ಮನುಷ್ಯ ಯಾವಾಗ ಏಕಾಂಗಿ ಆಗ್ತಾನೆ ಆ ಸಂದರ್ಭದಲ್ಲಿ ಕೌಟಿಲ್ಯವನ್ನು ಪ್ರದರ್ಶನ ಮಾಡ್ತಕ್ಕಂತಹ ಜನ ಹೆಚ್ಚು ಸುತ್ತ ಬರ್ತಾ ಇರ್ತಾರೆ, ಗೊತ್ತಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ನಾನು ಹೇಳಿದ್ನಲ್ಲ, ಮನುಷ್ಯ ದುರ್ಬಲನಾದಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಅಂದರೆ ತನ್ನನ್ನು ತಾನು ಉಳಿದ್ರೆ ಸಾಕು, ನಾನು ಇವತ್ತಿನ ದಿವಸ ಬದುಕಿದ್ರೆ ಸಾಕು ಅಂತನ್ನುವಂಥ ರೀತಿ ಯೋಚನೆ ಮಾಡ್ತೀನಿ. ಹಾಗೆಯೇ ಇವತ್ತು ಈ ಸಾಮಾಜಿಕ ವ್ಯವಸ್ಥೆಗಳು ಏನಿದ್ದಾವೆ, ಇಂಥ ವ್ಯವಸ್ಥೆಗಳು ಪ್ರತಿಯೊಂದು ಕಡೆ ಇದೆ. ಇದು ಪ್ರತಿಯೊಂದು ಕಡೆ ಇದೆ. ದುರ್ಯೋಧನನಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ, ತನ್ನ ಜೊತೆಗೆ ಮತಿನಿಷ್ಠೆ ಯಾರಿಗಿದೆ, ಮನೋನಿಷ್ಠೆ ಯಾರಿಗಿದೆ, ಅಂದರೆ ಬುದ್ಧಿನಿಷ್ಠೆ ಯಾರಿಗಿದೆ, ಬೌದ್ಧಿಕವಾಗಿ ಯಾರು ತನ್ನ ವಿಚಾರಧಾರೆಗಳನ್ನು ಒಪ್ತಾ ಇದ್ದಾರೆ, ಯಾರು ಮನಸ್ಸಿನಿಂದ ತನ್ನ ವಿಚಾರಧಾರೆಗಳನ್ನು ಒಪ್ತಿದ್ದಾರೆ. ಮನಸ್ಸಿನಿಂದ ವಿಚಾರಧಾರೆಗಳನ್ನು ಒಪ್ಪಿದಂತಹ ಸಂದರ್ಭದಲ್ಲಿ ಅವನು ಎಲ್ಲ ರೀತಿಯಿಂದಲೂ ಏನು ಮಾಡ್ತಾನೆ ಅಂತಂದರೆ ತನ್ನನ್ನು ತಾನು ವಿನಿಯೋಗ ಮಾಡ್ಕೊಂಡು ಹೊಡೆದಾಡ್ತಾನೆ. ಬೌದ್ಧಿಕವಾಗಿರ್ತಕ್ಕಂಥ ನಿಷ್ಠೆ ಇತ್ತು ಅಂತಂದರೆ ಆಗ ತಾತ್ಕಾಲಿಕ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ತಾನೆ. ಆದ ನಂತರದಲ್ಲಿ ನನ್ನನ್ನು ಮೀರಿದ್ದು ಅಂತ ಹೇಳ್ತಾನೆ, ಸುಮ್ಮನಾಗ್ಬಿಡ್ತಾನೆ. ಒಂದು ವೇಳೆ ಉಭಯ ನಿಷ್ಠೆ ಒಬ್ಬ ವ್ಯಕ್ತಿಗೆ ಸಿಕ್ತು ಅಂತ ತಿಳ್ಕೊಳ್ರಿ, ಆದರೆ ಆಗ ಅವನೇನಾಗ್ತಾನೆ ಅಂದರೆ ಪ್ರಬಲನಾಗ್ತಾನೆ. ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಮದುವೆ ಆದ ತಕ್ಷಣ ಗಂಡಸರನ್ನ ಇನ್ನು ಚತುರ್ಭುಜ ಆದ ಅಂತ ಹೇಳಿ ಕರೀತಾರೆ. ಸಾರ್ವಜನಿಕರಲ್ಲಿ ಕರೆಯೋದು ಈ ರೀತಿ ಇದೆ, ಇನ್ನು ಅವನು ಚತುರ್ಭುಜಪ್ಪ ಅಂತ ಕರೀತಾರೆ. ಕಾರಣ ಏನು ಅಂತಂದರೆ ಅವನು ಏನೇನನ್ನು ಯೋಚನೆ ಮಾಡ್ತಾನೋ, ಅವನಿಗೆ ಇಷ್ಟು ದಿವಸ 2 ಕಣ್ಣಿದ್ವು, 2 ಕಿವಿ, 1 ಬಾಯಿ, 2 ಕಾಲು, 2 ಕೈ ಇದ್ದು, ಇನ್ನು ಮುಂದೆ ಅವೆಲ್ಲ 4 ಆಗ್ತವೆ. ಅಂದರೆ ಅವ ತನ್ನ ಬೆನ್ನನ್ನು ನೋಡ್ಕೊಳ್ಳಿಕ್ಕೆ ಇಷ್ಟು ದಿವಸ ಅವಕಾಶ ಇರಲಿಲ್ಲಲ್ಲ, ಅವನು ಬೆನ್ನ ಹಿಂದೆ ಏನು ನಡೀತಿದೆ ಅಂತ ನೋಡೋಕೆ ಒಬ್ಬಕ್ಕೆ ಬಂದಿರ್ತಾಳೆ. ನಿಮ್ಮ ಬೆನ್ನ ಹಿಂದೆ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ, ಸ್ವಲ್ಪ ಹುಷಾರಾಗ್ರಿ ಅಂತಕಿ ಹೇಳಿದಾಗ ಕೇಳಿಕೊಂಡು ಅರ್ಥ ಮಾಡ್ಕೊಂಡಂದರೆ ಮೊದಲಿಗೆ ಒಂದು ಸ್ಥಾನವನ್ನು ಕೊಡಬೇಕು ಹೆಂಡತಿಗೆ ಸ್ಥಾನವನ್ನು ಕೊಟ್ಟು ಅವಳ ಅಭಿಪ್ರಾಯವನ್ನು ಕೇಳಿ ಮನ್ನಿಸಿ ಇದು ಏನಾಗ್ತದೆ ಏನಾಗೋದಿಲ್ಲ, ಇಲ್ಲಿ ಅನರ್ಥ ನಡೀತಾ ಇದೆಯೋ ಇಲ್ವೋ ಅಂತನ್ನುವಂಥ ಸ್ಥಾನವನ್ನು ಕೊಟ್ಟು ಕೇಳತಕ್ಕಂಥದ್ದು ಒಂದು ಏನಿರಬೇಕು, ಮನಸ್ಸಿನ ಔದಾರ್ಯತೆ ಅಂತನ್ನೋದೊಂದು ಇರಬೇಕು. ಆ ಬಳಸ್ತಕ್ಕಂಥ ಶಬ್ದಗಳು ಬಹಳ ಸ್ವಾರಸ್ಯ ಇದೆ. ಚತುರ್ಭುಜನ ಆಗಿಬಿಟ್ಟ ಇನ್ನು ಅಂತ ಹೇಳ್ತಕ್ಕಂಥದ್ದು ಬಹಳ ಸುಲಭದ ಶಬ್ದ. ಅದನ್ನು ಯಾಕೆ ಬಳಸ್ತಾರೆ ಅಂತಂದರೆ ಈ ಕಾರಣಕ್ಕೆ. ಅಂದರೆ ಇಷ್ಟು ದಿವಸದವರೆಗೆ ಇವನು ಬೆನ್ನ ಹಿಂದೆ ನಡೆಯೋದು ಇವನಿಗೆ ಕಾಣಿಸ್ತಿರ್ಲಿಲ್ವೋ, ಇವನು ಬೆನ್ನ ಹಿಂದಿನಿಂದ ಇನ್ಯಾನಾದ್ರೂ ಇನ್ನು ಕುಟಿಲವನ್ನು ಮಾಡಿದರೆ ಅದನ್ನು ಇವನು ಬೆನ್ನ ಹಿಂದೆ ನಿಂತ್ಕೊಂಡು ಏನು ಮಾಡ್ತಿರ್ತಾಳೆ, ಒಬ್ಬಕ್ಕೆ ನೋಡ್ತಿರ್ತಾಳೆ. ಇವನಿಗೆ ಕಾಣದೇ ಇರ್ಬೋದು, ಆಕೆ ಖಂಡಿತ ಏನಾಗಿಬಿಡ್ತದೆ, ಕಂಡು ಬಿಡ್ತದೆ. ಮಾಡೋರು ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು. ಇದೆಲ್ಲವೂ ಕೂಡ ಏನಂತಂದರೆ ಸಮಾಜದಲ್ಲಿ ಆಡ್ತಕ್ಕಂಥ ಸಣ್ಣ ಮಾತುಗಳೇ ಇರ್ಬೋದು ಇವು, ಆದರೆ ಈ ಮಾತಿನ ಹಿನ್ನೆಲೆ ಮಾತ್ರ ಬಹಳ ಸೂಕ್ಷ್ಮವಾದದ್ದು. ಆದ್ದರಿಂದ ಇಲ್ಲಿ ದುರ್ಯೋಧನನು ಕೂಡ ಏನು ಮಾಡ್ತಾನೆ ಅಂತಂದರೆ ತಾನು ಮೊದಲಿಗೆ ಮತಿನಿಷ್ಠೆಯಲ್ಲಿದೆ, ಮನೋನಿಷ್ಠೆಯಲ್ಲಿದೆ ಅಂತನ್ನೋದನ್ನು ಚೆನ್ನಾಗಿ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ ದುರ್ಯೋಧನ. ಅಂತಾನೆ
ಶ್ರುತಂ ಹೇತನ್ ಮಯಾ ಪೂರ್ವಂ ಕಥಾಸು ಜನಸಂಸದೆ ವೀರಾಣಾಂ ಶಾಸ್ತ್ರವಿದುಷಾಂ ಕೃತೀನಾಂ ತತ್ವನಿರ್ಣಯೇ ಕೃತೀನಾಂ ಸಾರಫಲ್ಗುತ್ವಂ ಜಾನಾಮಿ ನಯಚಕ್ಷುಷಾ ಸತ್ವೇ ಬಾಹುಬಲೆ ಧೈರ್ಯೇ ಪ್ರಾಣೇ ಶಾರೀರಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಃ ತೇಷಾಂ ಪಂಚಮಂ ನಾನುಶುಶ್ರುಮಃ ಅನ್ಯೋನ್ಯ ಅನಂತರಬಲಾಃ ಕ್ರಮಾದೇವ ಪ್ರಕೀರ್ತಿತಾಃ. ನಾನು ಹಿಂದಕ್ಕೆಲ್ಲ ಬಹಳ ಅನೇಕ ಜನ ವಿದ್ವಾಂಸರಾದಂಥವರು ವಿವೇಕಿಗಳಾದಂಥವರು ಮಾತಾಡ್ತಕ್ಕಂತಹ ಸಮೂಹದ ಮಧ್ಯದಲ್ಲಿ ಬಂದಂತಹ ಅಭಿಪ್ರಾಯವನ್ನು ಕೇಳಿ ತಿಳಿದಿದ್ದೀನಿ. ಅದರಲ್ಲಿ ಎರಡು ಕ್ರಮದ ಪಾಂಡಿತ್ಯ ಇದೆ. ಒಂದು ಶಸ್ತ್ರ ಪಾಂಡಿತ್ಯ, ಇನ್ನೊಂದು ಶಾಸ್ತ್ರ ಪಾಂಡಿತ್ಯ. ಶಸ್ತ್ರಗಳನ್ನು ತಿಳಿದಿರ್ತಕ್ಕಂಥದ್ದು, ಯಾವ ಶಸ್ತ್ರ ಯಾವ ಅಸ್ತ್ರಗಳನ್ನು ಹೆಂಗೆ ಬಳಸಬೇಕು ಅಂತನ್ನುವಂತಹ ತಿಳುವಳಿಕೆ ಇಟ್ಟುಕೊಂಡು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಒಂದು ಪಾಂಡಿತ್ಯ. ಅದು ರಣಪಾಂಡಿತ್ಯ, ಅಂದರೆ ಯುದ್ಧರಂಗದಲ್ಲಿ ಬೇಕಾದ. ಇನ್ನೊಂದು ಶಾಸ್ತ್ರ ಪಾಂಡಿತ್ಯ, ಜನಸಮುದಾಯದ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿದ್ದ ಅಂದರೆ ಅವನ ಮಾತಿಗೆ ತಲೆ ದೂಗುತ್ತಾರೆ ಜನ. ಯಾಕೆ ಅಂದರೆ ಅವನು ವಿವೇಕಿ, ಅವನು ತಿಳುವಳಿಕೆ ಇದ್ದವನು, ಅವನ ಮಾತನ್ನು ಕೇಳಬೇಕು ಅಂತನ್ನೋದನ್ನು ಜನ ಪರಾಮರ್ಶೆ ಮಾಡ್ತಾರೆ, ಒಪ್ಕೊಳ್ತಾರೆ. ನೋಡಿ ಎಷ್ಟು ವಿಚಿತ್ರ ಇದೆ ಅಂದರೆ ಶಾಸ್ತ್ರಾಧ್ಯಯನ ಯಾಕೆ ಜಗತ್ತಿನಲ್ಲಿ ಬೇಕು ಅಂತ ಮೊನ್ನೆ ಯಾರೋ ಒಬ್ಬರು ಕೇಳ್ತಿದ್ರು. ಏನಾಚಾರ್ಯ ಈ ಶಾಸ್ತ್ರಗಳು ಹಿಂದೆ ನೀವೇನು ಓದಿದ್ದೀರಿ, ವ್ಯಾಕರಣ, ತರ್ಕಶಾಸ್ತ್ರ ಮತ್ತು ಮೀಮಾಂಸಾ, ವೇದಾಂತ ಗ್ರಂಥಗಳು, ಪುರಾಣ, ಇತಿಹಾಸ, ಸ್ಮೃತಿಗಳು ಇವೆಲ್ಲವೂ ಕೂಡ ಯಾಕೆ ಬೇಕು ಅಂತ ಕೇಳ್ತಿದ್ರು. ಮೊನ್ನೆ ಒಬ್ಬವನು ಮನಃಶಾಸ್ತ್ರಜ್ಞ ಒಂದು ವಿಚಿತ್ರವಾದ ಅಭಿಪ್ರಾಯವನ್ನು ಕೊಟ್ಟ. ಏನಂತಂದರೆ ವಾಸ್ತವದಲ್ಲಿ ಅನ್ನ ಹೊಳಿ ತಿನ್ನುವಂಥದ್ದು ಕಾರ್ಯಕ್ರಮಕ್ಕೋಸ್ಕರವಾಗಿ, ಅಂದರೆ ನಿತ್ಯ ಜೀವನದ ಏನು ನಮ್ಮ ಒಂದು ಫುಡ್ ಆ್ಯಂಡ್ ಶೆಲ್ಟರ್ ಅಂತನ್ನುವಂತಹ ಒಂದು ಫುಲ್ಫಿಲ್ನೆಸ್ ಏನಿದೆ ಇದನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಲೌಕಿಕದ ವಿದ್ಯಾವನ್ನು ಕಲಿತುಬಿಟ್ಟು ಆ ವಿದ್ಯಾ ಕಲ್ತಿದ್ರೆ ಸಾಕು, ಅದು ಒಂದಷ್ಟು ವರ್ಷ ಸರ್ವಿಸೋ ಅಥವಾ ಬಿಸ್ನೆಸ್ಸೋ ಇನ್ನು ಯಾವುದನ್ನು ಒಂದು ಮಾಡಿಬಿಟ್ಟು ಒಂದು 60 ವರ್ಷದವರೆಗೆ ಏನು ಮಾಡಿಬಿಡ್ಬೋದು ಅಂದರೆ ಕಾಲವನ್ನು ಇದಕ್ಕೋಸ್ಕರವಾಗಿ ತಳ್ಳಿಬಿಡ್ಬೋದು. ಆಫ್ಟರ್ 60 ಇಯರ್ಸ್, 60 ವರ್ಷದ ನಂತರದಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಮನುಷ್ಯನಿಗೆ ಒಂದು ವಿಚಿತ್ರವಾದಂಥ ಏಕಾಂಗಿತನ ಕಾಡಲಿಕ್ಕೆ ಆರಂಭ. ಯಾಕೆ ಅಂತಂದರೆ ಅಂದಿನಿಂದ ಇವಾಗ ಕೆಲಸ ಇಲ್ಲದೆ ಇರೋನಾಗ್ತಾನೆ. ಹೀ ಈಸ್ ರಿಟೈರ್ಡ್ ಬಟ್ ನಾಟ್ ಟಯರ್ಡ್. ಅವನು ರಿಟೈರ್ ಆಗಿಬಿಟ್ಟಿರ್ತಾನೆ, ಆದರೆ ಟೈರ್ಡ್ ಆಗಿರ್ತಾನೆ. ಯಾಕೆ ಅಂತಂದರೆ ಶರೀರಕ್ಕಷ್ಟೇ ಆಯಾಸ ಆಗೋದು, ಮನಸ್ಸು ನಮ್ಮದು ಏನಾಗಿರ್ತದೆ ಅಂತಂದರೆ ಬಹಳ ವೇಗವಾಗಿ ಯೋಚನೆ ಮಾಡ್ತಾ ಇರ್ತದೆ. ಅದು ಅನುಭವದ ಪಕ್ವತೆ ಬರ್ತಾ 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 ಮನುಷ್ಯನ ಮನಸ್ಸಿನ ಹರಿವು ಏನಾಗ್ತದೆ ಅಂತಂದರೆ ಹಲವಾರು ವಿಷಯಗಳ ರೂಪದಲ್ಲಿ ಏನಾಗ್ತದೆ ಅಂದರೆ ಪ್ರವಾಹದ ರೂಪದಲ್ಲಿ ಹೋಗ್ತಾ ಹೋಗುತ್ತೆ. ಹಾಗೆ ಹೋಗುವಂತಹ ಸಂದರ್ಭದಲ್ಲಿ ಮನುಷ್ಯನ ಮನಸ್ಸಿಗೆ ಸಾಕಷ್ಟು ಆಹಾರಗಳು ಬೇಕಾಗ್ತದೆ, ಸಾಕಷ್ಟು ಆಹಾರ ಬೇಕಾಗ್ತದೆ. ಆಮೇಲೆ ತನಗೆ ಒಂದು ಜೀವನದಲ್ಲಿ ತಾನು ಯಾವ ಆಯಾಮದಲ್ಲಿ ಜೀವನವನ್ನು ಸವಿಸಿದ್ನೋ ಆ ಸವಿಸಿರತಕ್ಕಂತಹ ಆಯಾಮದಲ್ಲಿ ಏನಾಗುತ್ತೆ ಅಂತಂದರೆ ಅವನು ಮಾತಾಡಬೇಕು ಅಂತಂದರೆ ಅವನಿಗೆ ಮಾತಾಡಬೇಕು, ತನ್ನ ಅನುಭವವನ್ನು ಬೇರೊಬ್ಬರ ಜೊತೆಗೆ ಹಂಚ್ಕೋಬೇಕು ಅಂತ ಬಯಸ್ತಾನೆ. ಬೇರೆಯವರ ಜೊತೆಗೆ ತನ್ನ ಅನುಭವವನ್ನು, ಜೀವನಾನುಭವವನ್ನು, ಜೀವನದ ರಸವನ್ನು ಹಂಚ್ಕೋಬೇಕು ಅಂತ ಬಯಸ್ತಾನೆ. ಕೇಳೋರು ಯಾವಾಗ ಅವಾಗ? ಯಾರು ಕೇಳೋರು? ಬಲ್ದೊಡ್ಡದಾದಂತಹ ಪ್ರಶ್ನೆ. ಇವನ ಜೀವನದ ರಸಾನುಭವವನ್ನು ಇವ ಹಂಚ್ಕೋಬೇಕು. ಯಾರ ಜೊತೆ ಹಂಚ್ಕೊಳ್ಳೋದು? ಯಾರು ಕೇಳೋದು? ಹೆಂಡತಿಗೆ ಕೇಳೋ ಮನಸ್ಥಿತಿ ಉಳಿದಿರೋದಿಲ್ಲ. ಮಕ್ಕಳಿಗೆ ಏನಾಗ್ಬಿಟ್ಟಿರ್ತದೆ ಅಂತಂದರೆ ಇವರ ಅನುಭವವನ್ನು ಕೇಳಿ ನಮಗೇನು ಆಗಬೇಕಾದಿಲ್ಲ ಅಂತನ್ನೋ ತೀರ್ಮಾನ. ಬೇಡ, ತಮ್ಮ ಸರಿಸಮಾನ ವಯಸ್ಕರು ಇನ್ನೊಬ್ಬರ ಜೊತೆಗೆ ಹೋಗಿ ಕೂತ್ಕೊಂಡ್ರೆ ಮಾತಾಡಿದರೆ ಏನು ಮಾತಾಡಬೇಕು? ಒಂದು ಅರ್ಧ ಗಂಟೆ ಆಟೋಟಗಳ ಬಗ್ಗೆ ಪರಿಚಯ ಇದ್ದರೆ, ಸ್ಪೋರ್ಟ್ಸ್ ಬಗ್ಗೆ ಪರಿಚಯ ಇದ್ದರೆ ಒಂದು ಅರ್ಧ ಗಂಟೆ, ಕ್ರಿಕೆಟು ಇನ್ನೊಂದು ಒಂದು ಅರ್ಧ ಗಂಟೆ, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ಒಂದು ಅರ್ಧ ಗಂಟೆ, ಇನ್ನೊಂದು ಅರ್ಧ ಗಂಟೆ ಪೊಲಿಟಿಕ್ಸ್. 61ನೇ ನಿಮಿಷ ಕೂತವನ ಬಗ್ಗೆ ಇವನ ಬಗ್ಗೆ ಕೂತವನಿಗೆ ಅಸಹನೆ ಶುರುವಾಗ್ತದೆ. ಯಾಕೆಂದರೆ ರಸಭರಿತವಾಗಿರ್ತಕ್ಕಂಥ ವಿಷಯ ಅಲ್ಲ ಅದು. ಪಾಪ ನಾ ಎಲ್ಲ ನಿಮ್ಮೆಲ್ಲರ ಅನುಭವ ಹೇಳ್ಬಿಡ್ತಿದ್ದೀನಿ ಅಂತ ಹೇಳಿ ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಧ ಗಂಟೆ 30 ನಿಮಿಷ ಇದನ್ನು ಮಾತಾಡ್ಬೋದು, ಒಂದು 30 ನಿಮಿಷ ಅದಾಗ್ಬೋದು.
61ನೇ ನಿಮಿಷ ಏನಿದೆಯಲ್ಲ ಅದು ಅಸಹನೀಯ ಆಗತ್ತೆ. ಯಾಕೆ ಅಂದರೆ ಎರಡರಲ್ಲೂ ಏನಿಲ್ಲ ಅಂತಂದರೆ ಸ್ವಾರಸ್ಯ ಇಲ್ಲ, ರಸವತ್ತಿಕೆ ಎರಡೂ ವಿಷಯಗಳಲ್ಲಿಲ್ಲ. ಆದರೆ ನೋಡಿ ಒಂದು ಹೇಳ್ತೀನಿ, 60 ವರ್ಷ ಆದಮೇಲೆ ಒಂದು ವೇಳೆ ಶಾಸ್ತ್ರಾಧ್ಯಯನ ಮಾಡಿದ್ದ ಅಂತ ತಿಳ್ಕೊಳ್ಳಿ, ಅವನಿಗೆ ಏನಾಗಿಬಿಟ್ಟಿರ್ತದೆ ಅಂದರೆ ಅನುಭವದ ಪಕ್ವತೆ ಬಂದದ್ದರಿಂದಾಗಿ ಆ ಅನುಭವದ ಆಧಾರದ ಮೇಲೆ ಅವ ಹೇಳ್ತಕ್ಕಂಥ ಪ್ರತಿಯೊಂದು ವಿಷಯವೂ ಕೂಡ ಇಟ್ ಈಸ್ ವೆರಿ ಡಿಸೈನ್ಫುಲ್ ಮ್ಯಾಟರ್ಸ್, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಸಾರಭರಿತವಾಗಿ ಮಾತಾಡ್ತಾ ಹೋಗ್ತಾನೆ. ಪ್ರತಿಯೊಂದು ವಿಷಯವನ್ನು ಈ ಆಯಾಮದಲ್ಲಿ ಯೋಚನೆ ಮಾಡಿದರೆ ಇಷ್ಟನ್ನು ಹೇಳ್ಬೋದು, ಈ ರೀತಿಯಲ್ಲಿ ಮಾತಾಡ್ಬೋದು. ಹೌ ಟು ಕನ್ವಿನ್ಸ್ ಆ್ಯಂಡ್ ಹೌ ಟು ಕನ್ಫ್ಯೂಸ್. He know the both ways, how to convince and how to confuse. ಶಾಸ್ತ್ರಾಧ್ಯಯನಕ್ಕೆ ಏನು ಸಾಮರ್ಥ್ಯ ಇದೆ ಅಂತ ಕೇಳಿದಾಗ ಒಬ್ಬ ಸೈಕಾಲಜಿಸ್ಟ್ ಹೇಳ್ದ, ನೀವೆಲ್ಲ ತುಂಬ ಭಾಗ್ಯವಂತರು. ನನಗೆ ಸಿಕ್ಬಿಟ್ಟು ಹೇಳ್ದ, ನೀವೆಲ್ಲ ತುಂಬ ಭಾಗ್ಯವಂತರು ಅಂದ. ಯಾಕೆ? ನಿಮ್ಗೆ ಎಂದಿಗೂ ನಮ್ಮ ಹತ್ರ ಬರೋವಾಗ ನೀವು ನಮ್ಮ ಹತ್ರ ಪೇಷಂಟೇ ಆಗೋದಿಲ್ಲ ಅಂದ. ಯಾಕಯ್ಯ ಮಹಾನುಭಾವ, ನಿನಗೇನಾರ ನಾನು ಬಿಲ್ ಕೊಡಬೇಕು ಅಂತ ಬೈಕೇನಾ ಅಂತ ನಾನು ಹಾಸ್ಯ ಮಾಡಿದೆ. ಹಾಗಲ್ಲ ಆಚಾರ್ಯ, ನಿಮಗೇನಾಗ್ಬಿಟ್ಟಿರ್ತದೆ ಅಂದರೆ ನಿಮ್ಗೆ ಒಂದು ಬಿಟ್ಟರೆ 100 ವಿಷಯಗಳು ಸಿಗ್ತಾವೆ. ನಿಮ್ಮ ತಲೆ ಖಾಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೆಣ್ಣೆ ಇಟ್ಟರೆ 10 ನಿಮಿಷದಲ್ಲಿ ತುಪ್ಪ ಆಗಿ ಕೆಳಗೆ ಬರ್ತದೆ, ಅಷ್ಟು ತಲೆ ಬಿಸಿ ಇರ್ತದೆ ನಿಮ್ಮದು. ಆದರೆ ಬೇರೆಯವ್ರ ತಲೆ ಆಚಾರ್ಯ ಬೆಣ್ಣೆ ಇಟ್ಟುಬಿಟ್ರೆ ಫ್ರೀಸ್ ಆಗಿಬಿಡ್ತದೆ, ಅಷ್ಟು ಏನಾಗಿರ್ತದೆ ಅಂದರೆ ತಣ್ಣಗೆ ಆಗಿಬಿಟ್ಟಿರ್ತದೆ. ತುಂಬ ಪ್ರಾಕ್ಟಿಕಲ್ ಆಗಿರುವಂತಹ ಹಾಸ್ಯಗಳನ್ನು ಅವನು ನನಗೆ ಹೇಳ್ದ, ನನ್ನ ಜೊತೆಗೆ ಹಂಚ್ಕೊಂಡ. ಅವನು ಹಂಚ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಓಹೋ, ನನ್ನ ವೃತ್ತಿಯನ್ನು ವಿಮರ್ಶೆ ಮಾಡ್ತಕ್ಕಂಥವ್ರು ಇಂಥವರು ಒಂದಿಷ್ಟು ಜನ ಇದ್ದಾರೆ, ಈ ರೀತಿಯಲ್ಲಿ ನಾನು ಸಂತೋಷವಾಗಿ ಲೈಫ್ ಟೈಮ್ ನಾನು ಸಂತೋಷವಾಗಿರ್ತೀನಿ, ಕಾರಣ ಏನು ಅಂದರೆ ಅವ್ರು ಆರಿಸ್ಕೊಂಡಿರುವಂಥ ವೃತ್ತಿ ಅಂತ ಹೇಳಿ ವಿಮರ್ಶೆ ಮಾಡೋರು ಅಂತಿದ್ದಾರೆ ಅಂತ ನನಗೆ ಆವಾಗ ನನಗೆ ಯಾವಾಗಲೂ ನನ್ನ ವೃತ್ತಿಯ ಬಗ್ಗೆ ನನಗಿರುವಂಥ ಹೆಮ್ಮೆ ಬೇರೆ. ಆದರೆ ಅವ್ರು ಹೇಳಿದಾಗ ಆಗಿರುವಂತಹ ವಿಚಿತ್ರ ಅದು ಸತ್ಯವೂ ಹೌದು. ನಾನು ಅನೇಕ ಕಡೆಗೆ ನೋಡಿದಾಗ ಹಂಗೆ ಅನಿಸ್ತು. ದುರ್ಯೋಧನ ಹೇಳ್ತಾನೆ ವಾಸ್ತವದಲ್ಲಿ ಏನಂತಂದರೆ, ವಿವೇಕಿಯಾಗಿರ್ತಕ್ಕಂಥವನು ಎಲ್ಲಿ ಶಾಸ್ತ್ರ ಪಾಂಡಿತ್ಯವನ್ನು ವಿನಿಯೋಗ ಮಾಡ್ಕೊತಾನೆ ಅವನಿಗೆ ಪ್ರತಿಯೊಂದು ಕಡೆಗೂ ಏನಾಗುತ್ತೆ ಅಂದರೆ ಅತ್ಯಂತ ರಸಭರಿತವಾದಂತಹ ವಿಚಾರಗಳು ಸಿಗ್ತದೆ. ಯಾಕೆ ಅಂತಂದರೆ ಅವನು ಅಧ್ಯಯನ ಮಾಡಿರ್ತಕ್ಕಂತಹ ಕ್ರಮ ಅಂತ. ಅದಕ್ಕೇನೆ ತುಂಬ ವಿವೇಕಿಗಳಾದವ್ರು ಏನು ಮಾಡ್ತಾರೆ ಅಂದರೆ, ವಯಸ್ಸಾದ್ರೆ ಆಯ್ತು, ಪ್ರಾಣೇಶ್ ದಾಸರು ಅಂತಾರೆ ನೋಡ್ರಿ, ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡ ತಿಂದೋದರೆ ಎಂದಿಗೂ ಮೋದವೆಂಬುದು ಕಾಣೆ ಪ್ರಾಣಿ, ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ವಯಸ್ಸಾದರೂ ಚಿಂತಿಲ್ಲ ಸರಿ, ಎಷ್ಟು ಅರ್ಥ ಆಗ್ತದೆ. ವಿ ಡೋಂಟ್ ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ನೀವು ಹೇಳ್ರಿ ನಾವು ಕೇಳ್ತೀವಿ. ಈ ಮನಸ್ತತ್ವಕ್ಕೆ ಬರ್ತಾರೆ. ಯಾಕೆ ಅಂದರೆ ಆ ಮಾನಸಿಕವಾಗಿರತಕ್ಕಂಥ ಒದ್ದಾಟದಲ್ಲಿ ಇರೋದಕ್ಕಿಂತನೂ ಸುಖವಾದದ್ದು ಯಾವುದು ಅಂದರೆ, ಒಂದು ಸರ್ತೆ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ ಆಚಾರ್ಯ ಹೇಳಿದ್ರೆ 2ನೇ ಸರ್ತೆ ಹೇಳ್ತಾರೆ, ಏನು ತೊಂದರೆ ಇಲ್ಲ, ಕೇಳ್ಬೋದಲ್ಲ. ಹೊಸ ವಿಷಯ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟೋ ಒಂದಿಷ್ಟು ಉಪಯೋಗಕ್ಕಾಗುತ್ತೆ, ರೋಗ ಅಂತೂ ಬರೋದಿಲ್ಲ. ಮೊದಲನೇ ಲಾಭ ಏನಂತಂದರೆ, ಶಾಸ್ತ್ರವನ್ನು ಕೇಳಿದರೆ ರೋಗ ಬಂತು ಅಂತನ್ನುವಂಥ, ಶಾಸ್ತ್ರ ಕೇಳಿ ರೋಗ ಬರೆಸ್ಕೊಂಡವ್ರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಅದು ಮೊದಲನೇ ಲಾಭ. ಇದ್ದ ರೋಗ ಅಂತೂ ಹೋಗುತ್ತೆ, ಅದಂತೂ ಅತ್ಯಂತ ದೊಡ್ಡ ಲಾಭ. ಆದ್ದರಿಂದ ಅದನ್ನು ಹೇಳ್ತಾರೆ. ಅದಕ್ಕೆ ವಿವೇಕಿಗಳು ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಕೆಲವಾರು ಸರ್ತೆ ಲಕ್ಷ್ಯ ಕೊಟ್ಟು ಕೇಳಿದ್ದೀನಿ. ಅಲ್ಲಿ ಜೊತೆಗೆ ನನಗೆ ಕೃತೀನಾಂ ಸಾರ ಫಲ್ಗುತ್ತಮ್, ಯಾರಾದರೂ ಒಂದಷ್ಟು ಜಗತ್ತಿನಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದರಲ್ಲಿ ಯಾವುದು ಜೊಳ್ಳು ಕೆಲಸ, ಯಾವುದು ಗಟ್ಟಿ ಕೆಲಸ, ಯಾವುದರಲ್ಲಿ ಎಷ್ಟು ತೂಕ ಇದೆ ಅಥವಾ ಯಾವುದು ವಾಸ್ತವದಲ್ಲಿ ಸುಮ್ಮನೆ ಇರೋ ತೂಕಕ್ಕಿಂತಲೂ ಹೆಚ್ಚು ಸುಮ್ಮನೆ ಎಕ್ಸಾಗರೇಷನ್ ಮಾಡ್ತಿದ್ದಾರೆ ಅಂತನ್ನೋದನ್ನು ನಾನು ಕೂಡ ನಯಚಕ್ಷುಷ ಅಂದರೆ ನೀತಿಯ ಆಧಾರದ ಮೇಲೆ ನಾನೊಂದು ವಿಮರ್ಶೆಯನ್ನು ಮಾಡಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಲ್ಲಿ ಸತ್ವದಲ್ಲಿ ಅಂದರೆ ಶಾರೀರಿಕವಾಗಿರ್ತಕ್ಕಂಥ ಸಾಮರ್ಥ್ಯ, ಆ ಸಾಮರ್ಥ್ಯದಲ್ಲಿ ಬಾಹುಬಲದಲ್ಲಿ, ಧೈರ್ಯದಲ್ಲಿ ಮತ್ತು ಪ್ರಾಣ ವಾಯುವನ್ನು ಚೆನ್ನಾಗಿ ಇಟ್ಕೊಳ್ಳೋ ಸಂದರ್ಭದಲ್ಲಿ ಮತ್ತು ಶಾರೀರಿಕವಾಗಿರ್ತಕ್ಕಂಥ ಗಟ್ಟಿತನದಲ್ಲಿ ನಾವು ನೋಡಿದಂಗೆ ದೈತ್ಯರು, ರಾಕ್ಷಸರು, ಮನುಷ್ಯರು ಇವರೆಲ್ಲರ ಮಧ್ಯದಲ್ಲಿ ಬಹಳ ಅತ್ಯಂತ ಸಂಪೂರ್ಣವಾದಂತಹ ಬಲ, ಪೌರುಷ ಇರತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರು 4 ಜನ ಅಂತ ಹೇಳಿ ಜನ ಮಾತಾಡ್ತಾರೆ. ಅದರಲ್ಲಿ ಮೊದಲನೇದವನು ಯಾರು ಅಂದರೆ ಭೀಮ.
ಎರಡನೇದವನು ಬಲರಾಮ, ಮೂರನೇದವನು ಶಲ್ಯರಾಜ, ನಾಲ್ಕನೆಯವನು ಕೀಚಕ, ಐದನೇದವನು ಬ್ರಹ್ಮದೇವರ ಸೃಷ್ಟಿಯಲ್ಲೇ ಬಂದಿಲ್ಲ ಅಂತ ನೋಡಿ. ಪಾಪ ಹಾಕಿರುವಂಥ ಲಿಸ್ಟ್ನೊಳಗೆ ದುರ್ಯೋಧನ ತನ್ನ ಹೆಸರು ಸೇರಿಸ್ಕೊಂಡಿಲ್ಲ. ದುರ್ಯೋಧನಿಗೆ ಗೊತ್ತು ಏನಂತಂದರೆ ಇವರು ಎದುರಿಗೆ ತುಂಬ ಸಾಮರ್ಥ್ಯ ಇದ್ರೂ ಕೂಡ ನಾನು ಭಾಳತ್ತು ನಿಲ್ಲಿಕ್ಕಾಗೋದಿಲ್ಲ. ನನಗೆ ವಿದ್ಯಾ ಸಾಮರ್ಥ್ಯ ಇರ್ಬೋದು, ಆದರೆ ವಿದ್ಯಾ ಸಾಮರ್ಥ್ಯವನ್ನು ಪ್ರಯೋಗಿಸಿ ಇವರ ಜೊತೆಗೆ ಹೋರಾಟಕ್ಕೆ ಇಳಿದ್ರೆ ಬಹಳ ಹೊತ್ತು ನನಗೇನಾಗೋದಿಲ್ಲ ಅಂದರೆ ನಿಲ್ಲಿಕ್ಕ ಆಗೋದಿಲ್ಲ. ಇದು ಸ್ವಯಂ ದುರ್ಯೋಧನನಿಗೂ ಜ್ಞಾನ. ಇನ್ನು ಉಳಿದವರೆಲ್ಲರೂ ಏನಿದ್ದಾರಲ್ಲ ಅನ್ಯೋನ್ಯ ಅನಂತರ ಬಲಾಹ, ಇದರಲ್ಲಿ ಎಲ್ಲರೂ ಕೂಡ ಸಮಾನ ಬಲಿಷ್ಠರು ಅಲ್ಲ. ಈ 4 ಜನ ಜಗತ್ತಿನಲ್ಲಿ ಬಲಿಷ್ಠರು ಅಂತ ಜನ ಎಲ್ಲ ಮಾತಾಡ್ಕೊತಾರೆ, ವಿವೇಕಿಗಳೆಲ್ಲ. ಅದರಲ್ಲಿಯೂ ಇವು 4 ಜನ ಸಮಾನ ಬಲಿಷ್ಠರಲ್ಲ. ಒಬ್ಬನಿಗೆ ಇನ್ನೊಬ್ಬನು ಸಮಾನ ಅಲ್ಲ. ಮೊದಲನೇದವನು ಎಲ್ಲರಿಗಿಂತಲೂ ಬಲಿಷ್ಠ, ಎರಡನೇದವನು ಇಬ್ಬರಿಗಿಂತ ಬಲಿಷ್ಠ, ಮೂರನೇದವನು ಒಬ್ಬನಿಗಿಂತ ಬಲಿಷ್ಠ, ನಾಲ್ಕನೇದವನು 3ಕ್ಕಿಂತಲೂ ದುರ್ಬಲ, ಪ್ರಪಂಚದಲ್ಲಿ ಎಲ್ಲರಕ್ಕಿಂತಲೂ ಪ್ರಬಲ. ಪ್ರಪಂಚದಲ್ಲಿ ಆ 4 ಜನರಲ್ಲಿ ಆ 3ರನ್ನು ಬಿಟ್ಟು ಅವ ಎಲ್ಲರಕ್ಕಿಂತಲೂ ಪ್ರಬಲ, ಆದರೆ ಈ 3ಕ್ಕಿಂತ ದುರ್ಬಲ. ಎರಡನೇದವನು ಮೊದಲನೇದವನು ಹಿಡ್ಕೊಂಡು ಪ್ರಪಂಚಕ್ಕಿಂತಲೂ ಪ್ರಬಲ, ಈ ಇಬ್ಬರಿಗಿಂತ ದುರ್ಬಲ. ಮೊದಲನೇದವನು ಏನಿದ್ದಾನಲ್ಲ ಅವನು ಪ್ರಪಂಚದಲ್ಲಿ ಉತ್ತಮ ಅಂದರೆ ಅವನು ಉತ್ತಮ, ಒನ್ ಆ್ಯಂಡ್ ಓನ್ಲಿ. ಇಷ್ಟು ಸಾಮರ್ಥ್ಯವಂತರಿದ್ದಾರೆ. ಇಷ್ಟು ಸಾಮರ್ಥ್ಯವಂತರಿದ್ದಂತಹ ಸಂದರ್ಭದಲ್ಲಿ ಇವರು ಯಾರ್ಯಾರು ಬಲಿಷ್ಠರು ಅಂತ ನಾನು ಹೇಳ್ತಾ ಇದ್ದೇನೆ. ಶಾಸ್ತ್ರ ಪಾಂಡಿತ್ಯ ಇದೆ, ಶಸ್ತ್ರ ಪಾಂಡಿತ್ಯ ಇದೆ, ಇವರು ತುಂಬ ವಿವೇಕಿಗಳು, ಇವರಿಗೆ ತುಂಬ ಸಾಮರ್ಥ್ಯ ಇದೆ. ನೋಡಿ, ಬೇರೆಯವರು ಎಲ್ಲರೂ ಹಗುರವಾಗಿ ಮಾತಾಡ್ತಾರೆ. ದುರ್ಯೋಧನನ ಪಕ್ಷದಲ್ಲಿ ನಿಂತವರು ಭೀಮಸೇನ ದೇವರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ದುರ್ಯೋಧನನನ್ನು ನಾಯಕ ಅಂತ ಚಿತ್ರೀಕರಣ ಮಾಡತಕ್ಕಂತಹ ಅರ್ವಾಚೀನರು ಭೀಮಸೇನ ದೇವರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಆದರೆ ಯಾವನು ವಾಸ್ತವದಲ್ಲಿ ಪ್ರತಿಸ್ಪರ್ಧಿ ಅಂತ ಕರೆಸ್ಕೊಳ್ತಕ್ಕಂಥ ದುರ್ಯೋಧನ ಇದ್ದಾನೋ ಅವನು ಹಗುರವಾಗಿ ಮಾತಾಡ್ತಿಲ್ಲ. ನೋಡಿ, ಇದೇ ವಾಸ್ತವದಲ್ಲಿ ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ವೈರಿಗಳ ಬಗ್ಗೆ ಇರುವ ಅಪರೂಪದ ದೃಷ್ಟಿಕೋನ. ತಾನು ಯಾರು, ಅವನು ಯಾರು. ದುರ್ಯೋಧನನನ್ನು ಹೊಗಳು ಭಟ್ಟಂಗಿಯ ಥರ ಹೊಗಳಲಿಕ್ಕೆ ಸಿದ್ಧರಾಗಿ ನಿಂತಿರ್ತಕ್ಕಂಥವ್ರು ಭೀಮಸೇನ ದೇವರನ್ನ ಕಡೆಗಣಿಸಿ ಮಾತಾಡಿದ್ದಾರೆ, ಆದರೆ ದುರ್ಯೋಧನ ಕಡೆಗಣಿಸಿ ಮಾತಾಡಲಿಕ್ಕೆ ಹೋಗಿಲ್ಲ. 4 ಜನ ಬಲಿಷ್ಠರು ಅಂತ ಹೇಳೋದು ಮಾತ್ರ ಮಾಡಲಿಲ್ಲ ದುರ್ಯೋಧನ, 4ರಲ್ಲಿಯೂ ಭೀಮಸೇನ ದೇವರೇ ಬಲಿಷ್ಠರು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತು ಬೇರೆಯವರೆಲ್ಲರೂ ಕೂಡ ಏನಂದರೆ ಭೀಮಸೇನ ದೇವರು ಗದಾ ಯುದ್ಧದ ಸೌಂದರ್ಯವನ್ನು ನೋಡಿದ್ದಾರೆ, ಆದರೆ ಆ ಯುದ್ಧದ ಸೌಂದರ್ಯದಲ್ಲಿ ಪೆಟ್ಟು ತಿಂದ ಹತ್ತಿರವನ್ನು ನಾನು ಮಾತ್ರ ಕಣ್ಣೀರು ಯಾರಿಗೂ ಕಂಡಿಲ್ಲ ಅಂತ. ನಾನು ಕಣ್ಣು ಒರೆಸ್ಕೊಂಡಿದ್ದು ಏನಾಗಿಲ್ಲ, ಅದು ಯಾರಿಗೂ ಗೊತ್ತಾಗಿಲ್ಲ. ಹೊಡೆತ ತಿಂದವನು ನಾನಲ್ಲ, ಅದರಿಂದಾಗಿ ಹೊಡೆತ ಹೆಂಗೆ ಬಿದ್ದಿದೆ ಅದು ನನಗೆ ಮಾತ್ರ ಗೊತ್ತು. ಹೊಡೆದಿದ್ದನ್ನು ಎಲ್ಲರೂ ನೋಡಿರ್ತಾರೆ, ಆದರೆ ಅನುಭವಿಸಿದವನು ನಾನು ಮಾತ್ರ. ಅದಕ್ಕಾಗಿ ಅವನು ಎಲ್ಲಿಯೂ ಕೂಡ ಡಿಗ್ರೇಡ್ ಮಾಡಿ ಮಾತಾಡುವಂತಹ ಮಾತುಗಳನ್ನು ಆಡೋದಿಲ್ಲ. ಬಹಳ ವಿವೇಕಿಯಾಗಿರ್ತಕ್ಕಂಥವನು, ಬಹಳ ನಿಪುಣತರವಾಗಿ ಯೋಚನೆ ಮಾಡ್ತಕ್ಕಂಥವನು ಇಂಥ ಹೆಜ್ಜೆಗಳನ್ನು ಇಡ್ತಾನೆ. ದುರ್ಯೋಧನ ಸುಮ್ಮನೆ ಪಾಂಡವರ ಜೊತೆಗೆ ಯುದ್ಧವನ್ನು ಮಾಡ್ದ ಅಂದರೆ ತುಂಬ ದುರ್ಬಲನಾದಂಥವನು ಪ್ರಬಲರ ಜೊತೆಗೆ ಯುದ್ಧ ಮಾಡ್ದ ಅಲ್ಲ. ಅವನು ಪ್ರಬಲನೇ, ಅವನು ಸ್ವಯಂ ವಿವೇಕಿ, ಅವನು ಸ್ವಯಂ ವಿದ್ಯಾವಂತ, ಅವನು ಬಲಿಷ್ಠ, ಅವನಿಗೆ ರಾಜನೀತಿ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದವನು ಈ ಕೆಲಸವನ್ನು ಕೈ ಹಾಕಬೇಕು ಅಂದರೆ ಕಾರಣ ಬೇರೆದೇನೂ ಅಲ್ಲ, ಕಾರಣ ಬೇರೆದೇನೂ ಇಲ್ಲ. ಕೇವಲ ಪರಮಾತ್ಮ ಮತ್ತು ವಾಯುದೇವರ ಮೇಲಿರ್ತಕ್ಕಂಥ ದ್ವೇಷ ಅಷ್ಟೇ ಕಾರಣ, ಬೇರೆದೇನ್ಯಾವುದೂ ಇಲ್ಲ. ಇದನ್ನು ಹಂತ ಹಂತವಾಗಿ ದುರ್ಯೋಧನನ ಮಾತುಗಳಿಂದಲೇ ತಿಳಿಸ್ತಾರೆ ವೇದವ್ಯಾಸರು. ಹೆಂಗೆ ಅನ್ನೋದನ್ನು ನಾಳೆ ತಿಳಿಸ್ತಾರೆ. ಯಾವುದನ್ನು ಇದನ್ನು ತೆಗೆದುಬಿಡೋಣ.